ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಜ್ಞಾನಿ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತಿನ ಚರ್ಚೆಯಲ್ಲಿ ಕೂಡ ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಡಾಕ್ಟರ್ ಗಣೇಶ್ ಹೆಗಡೆ ನೀಲೇಸರ ಸಿರ್ಸಿಯಲ್ಲಿ ಕೆಲಸ ಮಾಡ್ತಾರೆ. ಮೂಲತಃ ಇವರು ಪಶುವೈದ್ಯಕೀಯ ಸೇವಾ ಇಲಾಖೆಗೆ ಸೇರಿದವರು. ಅದರ ಡೆಪ್ಯುಟೇಷನ್ ಮೇಲೆ ಬೀದರ್ನ ಪಶುವೈದ್ಯಕೀಯ ಇದೇನಿದೆ ವಿಶ್ವವಿದ್ಯಾಲಯ ಏನಿದೆ KVAFSU, ಅದಕ್ಕೆ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾರೆ ಪ್ರಾದೇಶಿಕ ಸಂಶೋಧನಾ ಕೇಂದ್ರದಲ್ಲಿ. ಇವತ್ತು ನಾವು ಒಂದು ಚರ್ಚೆಗೆ ಕೂತಿರೋ ವಿಷಯ ಸ್ವಲ್ಪ ಹೊಸತು. ಏನಪ್ಪ ಕೇಳಿದರೆ, ಈ ಸಾಂಪ್ರದಾಯಿಕ ಔಷಧಗಳು ಅಥವಾ ವಿಧಾನಗಳು, ಎತ್ನೋ ವೆಟರ್ನರಿ ಪ್ರಾಕ್ಟೀಸಸ್ ಮತ್ತು ಎತ್ನೋ ವೆಟರ್ನರಿ ಮೆಡಿಸಿನ್ಸ್ ಅಥವಾ ನಾಟಿ ಔಷಧ ಅಂಥೇಳಿ ಇದು ಹಲವಾರು. ಈಗ ಈ ನಮ್ಮ ಅಲೋಪತಿ ಇಂಥದ್ದು ಚರ್ಚೆಗೆ ಇದು ಬರೋದಕ್ಕಿಂತ ಮೊದಲೇ, ಅಷ್ಟೊಂದು ಚಾಲ್ತಿಗೆ ಬರೋದಕ್ಕಿಂತ ಮೊದಲೇ, ಹಾಗಾದರೆ ಮನುಷ್ಯ ಬದುಕಿರಲಿಲ್ವಾ, ಪ್ರಾಣಿಗಳು ಬದುಕಿರಲಿಲ್ವಾ, ಏನು ಮಾಡ್ತಿದ್ರು? ಸ್ವಾಭಾವಿಕವಾಗಿ ಹಳ್ಳಿ ಮದ್ದು, ಮನೆ ಮದ್ದು ಅಂಥೇಳಿ ಎಲ್ಲ, ಅಥವಾ ಜಾನಪದ ವೈದ್ಯಕೀಯ, ಜಾನಪದ ವೈದ್ಯ ಪದ್ಧತಿ ಎಲ್ಲ ಹೆಸರುಗಳಲ್ಲಿ ಕರೀತಾರೆ. ಯಾವುದೋ ಬೇರು ಬಗಟೆನೋ ಇನ್ನೇನೋ ಒಂದು ಬಳಕೆ ಮಾಡುವಂಥ ಪದ್ಧತಿ ಇತ್ತು. ಅದು ಕೊನೆಗೆ ಬೇರೆ ಬೇರೆ ಕಾರಣದಿಂದಾಗಿ ಕಡಿಮೆ ಆಗ್ತಾ ಹೋಯಿತು. ಅಥವಾ ಈ ಮನುಷ್ಯರಲ್ಲಿ ಹೆಂಗೆ ಆಯುರ್ವೇದ ಕಡಿಮೆ ಆಗಿ ಎಲ್ಲ ಅಲೋಪತಿಗೆ ಹೋಗಿ ನಾವು ಸೇರ್ಕೊಂಡು, ಅದೇ ಥರದಲ್ಲಿ ಇದರಲ್ಲಿ ಕೂಡ ಪಶುಪಾಲನೆಯಲ್ಲಿ ಕೂಡ ಆ ಥರ ಪದ್ಧತಿ ಬಂದಿದೆ. ನಾವು ಮತ್ತು ಈ ಡಾಕ್ಟರ್ ಗಣೇಶ್ ಮತ್ತು ಬೇರೆ ಬೇರೆ ವೈದ್ಯರು ಇವರ ಜೊತೆಗೆ ಸೇರಿಕೊಂಡು ನಾವು ಹಿಂದೊಮ್ಮೆ ಸಾಕಷ್ಟು ಹಳ್ಳಿ ಮೇಲೆ ಓಡಾಡಿ ನೋಡಿದ್ವಿ. ಹಲವಾರು ಔಷಧಗಳು ಇವತ್ತಿನ ಡೇಟಿಗೂ ಎಷ್ಟೋ ಸರಿ ಆ ಔಷಧಗಳು ಹೇಗೆ ಕೆಲಸ ಮಾಡುತ್ತೆ ನಮಗೆ ಎಕ್ಸ್ಪ್ಲನೇಷನ್ ಸಿಗೋದಿಲ್ಲ, ಅದಕ್ಕೆ ಮಾಹಿತಿ ಸಿಗೋದಿಲ್ಲ, ಆದರೆ ಕೆಲಸ ಮಾಡುತ್ತೆ. ಈ ಥರದ್ದು ಹಲವಾರು ನಿದರ್ಶನಗಳನ್ನು ನೋಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮಟ್ಟದ ಸಂಶೋಧನೆ, ಅಂದರೆ ವ್ಯಾಲಿಡೇಷನ್ ಅಂತ ಹೇಳ್ಬೋದು, ಮೌಲ್ಯೀಕರಣ ಅಥವಾ ದೃಢೀಕರಣ, ಆ ಥರ ಕೆಲಸಗಳು ನಡೀತಾ ಇದೆ. ಕೆಲವೊಂದಷ್ಟು ಮಟ್ಟಿಗೆ ಈ ಪಶುವೈದ್ಯರು ಕೂಡ ಅದನ್ನು ಬಳಕೆಯಲ್ಲಿ ಕೂಡ ತರ್ತಾರೆ ಜೊತೆಗೆ. ಅಲ್ಲಿ ಆ ಥರ ಈ ಮನುಷ್ಯ ಇದರನ್ನೆಲ್ಲ ಅಂಥ ರಿಸ್ಟ್ರಿಕ್ಷನ್ ಇಲ್ಲ. ಸೊ ಇದೆಲ್ಲ ವಿಷಯವನ್ನು ಎತ್ನೋ ವೆಟರ್ನರಿ ಪ್ರಾಕ್ಟೀಸ್ ಅಥವಾ ಎತ್ನೋ ವೆಟರ್ನರಿ ಮೆಡಿಸಿನ್ ಅಥವಾ ಈ ಹಳ್ಳಿಯ ಔಷಧ ಪಶುಪಾಲನೆಯಲ್ಲಿ ಹೇಳೋ ವಿಷಯದಲ್ಲಿ ಇವತ್ತು ಚರ್ಚೆಗೆ ಕೂತಿದ್ವಿ. ಇದು ನಿರ್ದಿಷ್ಟವಾಗಿ ಯಾವುದೇ ರೋಗದ ಬಗ್ಗೆ ನಾವು ಮಾತಾಡೋದಿಲ್ಲ. ಒಂದು ಬ್ರಾಡರ್ ಇದರಲ್ಲಿ ಇದು ಏನು, ಹೇಗೆ, ಎಷ್ಟರ ಮಟ್ಟಿಗೆ ಇವತ್ತಿನ ಡೇಟಿಗೆ ಅದು ಪ್ರಸ್ತುತ ಹೇಳೋದನ್ನು ಚರ್ಚೆ ಮಾಡೋಣ. ಬನ್ನಿ ಡಾಕ್ಟರ್ ಗಣೇಶ್ ಅವ್ರನ್ನ ಮಾತಾಡಿಸಿ ಬರೋಣ. ಸರ್ ನಮಸ್ಕಾರ. ಇವತ್ತಿನ ಜ್ಞಾನಿ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಈ ನಾನು ಪ್ರಸ್ತಾವನೆಯಲ್ಲಿ ಹೇಳಿದಂಗೆ ಈ ನಾಟಿ ವೈದ್ಯಕೀಯ ಅಥವಾ ಈ ನಿಮ್ಮ ಇಂಗ್ಲೀಷ್, ನಮ್ಮ ಭಾಷೆ ಇಂಗ್ಲೀಷ್ ಔಷಧಿ ಅಥವಾ ಅಲೋಪತಿ ಬರೋದಕ್ಕಿಂತ ಮೊದಲು ಸಾಕಷ್ಟು ಬೇರೆ ಬೇರೆ ಔಷಧಗಳು ಪ್ರಚಾರದಲ್ಲಿ ಇದ್ದವು. ಅಥವಾ ಇನ್ನೂ ಹೇಳಬೇಕಂದ್ರೆ ಈ ದನಕರುಗಳಲ್ಲಿ ಬಳಕೆ ಈಗ ನಾವೆಲ್ಲ ಚಿಕ್ಕವರಿದ್ದಾಗ ಕೂಡ ಬಳಕೆಯಲ್ಲಿ ಇತ್ತು. ಏನೇನೋ ಅದಕ್ಕೆ ಅನ್ನಕ್ಕೆ ಅದೇನೋ ಒಳ್ಳೆಣ್ಣೆ ಹಾಕಿ ತಿನ್ನಿಸಿದ್ರಂತೆ, ಇನ್ನೇನೋ ಮಾಡಿದ್ರಂತೆ, ಹುಳ ಬಿದ್ದರೆ ಬೂದಿ ಹಾಕಿದ್ರಂತೆ, ಈ ಥರ ಕೆಲವೊಂದು ಸಣ್ಣ ಪುಟ್ಟ ಇದೆ. ಅಥವಾ ಕೆಲವೊಮ್ಮೆ ಪ್ರಾಣಿಗಳೇ ಅವು ಫಾಲೋ ಮಾಡೋದು, ಯಾವುದೋ ವಾಂತಿ ಬಂದಾಗ ಅದೇನೋ ಹುಲ್ಲು ತಿನ್ನೋದು, ಈ ಥರದ್ದನ್ನು ನಾವು ನೋಡ್ತೀವಿ, ಗಮನಿಸ್ತೀವಿ. ಅಂದರೆ ನಿಸರ್ಗದಲ್ಲಿ ಒಂದಿಷ್ಟು ಚಿಕಿತ್ಸಾ ವಿಧಾನಗಳು ಇದೆ, ನಾವು ಮನುಷ್ಯನ ಇಂಟರ್ವೆನ್ಷನ್ ಇಲ್ಲದೇ. ಅದರಲ್ಲೂ ವಿಶೇಷವಾಗಿ ಇದರಲ್ಲಿ ಉದ್ದೇಶಪೂರ್ವಕವಾಗಿ ಚಿಕಿತ್ಸೆ ಮಾಡುವಂಥ ಪದ್ಧತಿ ಇದೆ. ಇದು ಈಗ ಅಥವಾ ನಾವು ಅದಕ್ಕೆ ಗಿಡಮೂಲಿಕೆಗಳನ್ನು ಬಳಕೆ ಮಾಡೋದಕ್ಕೆ ಈ ಗಿಡಮೂಲಿಕಾ ಪಶು ಚಿಕಿತ್ಸೆ ಅಥವಾ ಪಶು ವೈದ್ಯಕೀಯ ಅಂಥೇಳಿ ಅಥವಾ ವಿಧಾನಗಳು ಅಂಥೇಳಿ ಹೇಳ್ಬೋದು. ಈ ಇದರಲ್ಲಿ ಮುಖ್ಯವಾಗಿ ಏನು ವಿಧಗಳಿದೆ? ಈಗ ಎತ್ನೋ ವೆಟರ್ನರಿ, ನಿಮ್ಮ ಇಂಗ್ಲೀಷಲ್ಲಿ ಎತ್ನೋ ವೆಟರ್ನರಿ ಪ್ರಾಕ್ಟೀಸಸ್ ಆ್ಯಂಡ್ ಮೆಡಿಸಿನ್ಸ್. ಸೊ ಇದನ್ನು ನಾವು ಲಿಸ್ಟ್ ಮಾಡೋದಾದರೆ ಒಂದಿಷ್ಟು ಉದಾಹರಣೆಗಳು ಕೊಡ್ಬೋದಾ? ಪ್ರಾಕ್ಟೀಸಸ್ಸಿಗೆ ಮತ್ತು ಔಷಧಗಳಿಗೆ ಒಂದು ಸುಮ್ಮನೆ ಲಿಸ್ಟನ್ನು ಮಾಡ್ಬೋದಾ? ಅಲ್ಲ, ಇದರಲ್ಲಿ ಅದೇ ಈಗ ಹೈನುಗಾರಿಕೆ ಅಥವಾ ಈ ಜಾನುವಾರು ಸಾಕಣೆ ಮುಖ್ಯವಾಗಿ ಹಳ್ಳಿಗಳಲ್ಲೇ ನಮ್ಮ ದೇಶದಲ್ಲಿ ನಡೀತಾ ಇರೋದ್ರಿಂದ, ಹೌದು, ಮತ್ತು ನಮ್ಮಲ್ಲಿ ಸಾಕಷ್ಟು ಸಸ್ಯ ಸಂಪತ್ತು ಸಹಿತ ಇದ್ದಿರೋದ್ರಿಂದ ಒಂದೊಂದು ಹಳ್ಳಿಲೂ ಒಬ್ಬರಲ್ಲ ಇಬ್ಬರು ಈ ನಾಟಿ ಚಿಕಿತ್ಸಕರು ಅಂತ ಹೇಳ್ಬೋದು ಇರ್ತಿದ್ರು, ಈಗಲೂ ಇದ್ದಾರೆ. ಅದು ಮನುಷ್ಯರ ಚಿಕಿತ್ಸೆಗಿರ್ಬೋದು ಅಥವಾ ಪ್ರಾಣಿಗಳ ಚಿಕಿತ್ಸೆಗಿರ್ಬೋದು. ಮನುಷ್ಯರಿಗೆ ಹಳ್ಳಿ ಔಷಧಿ ಕೊಡೋರು ಇರ್ತಿದ್ರು. ಅದೇ ರೀತಿಯಲ್ಲಿ ಪ್ರಾಣಿಗಳ ಚಿಕಿತ್ಸೆ
ಅಂದರೆ ಅದರಲ್ಲಿ ಕೆಲವೊಂದು ವಿಧಾನಗಳನ್ನು ಉಪಯೋಗಿಸ್ಕೊಂಡು ಇದ್ದಿರ್ಬೋದು, ಅಥವಾ ಕೆಲವೊಂದು ಗಿಡಮೂಲಿಕೆಗಳಿರ್ಬೋದು. ಅದು ಇಡೀ ಸಸ್ಯ ಇರ್ಬೋದು, ಅದರ ಬೇರೋ ಕಾಂಡನೋ ಎಲೆನೋ ಅಥವಾ ಅದರ ಹಣ್ಣು ಕಾಯಿನೋ ತೊಗಟೆ ಅದನ್ನು ಉಪಯೋಗಿಸ್ಕೊಂಡು, ಅಥವಾ ಇವೆರಡು ಪದ್ಧತಿಗಳ ಮಿಶ್ರಣ ಇರ್ಬೋದು. ಅಥವಾ ಇಲ್ಲಿ ಉದಾಹರಣೆಗೆ ಹೇಳಬೇಕು ಅಂತಂದರೆ, ಈಗ ಕಾಲಿನ ಸಂದು ಜಾರೋದು ಅಂತ ಹೇಳ್ತೀವಿ. ಹಿಂದಿನ ಕಾಲು ಅದು ಮುಂದಿನ ಕಾಲು ಮೊಳ ಜಾರುವಂಥದ್ದು ದೊಡ್ಡ ಪ್ರಾಣಿಗಳಲ್ಲಿ. ಅಥವಾ ಹಿಂದಿನ ಕಾಲು ಅದರದ್ದು ಜಾಯಿಂಟ್ ತಪ್ಪೋಗ್ಬಿಡುತ್ತೆ ಕೆಲವೊಂದ್ಸರಿ, ಕಾಲು ಜಾರಿ ಇರ್ಬೋದು. ಹಲವಾರು ಕಾರಣಗಳಿಂದ ಅದರದ್ದು ಗಂಟು ತಪ್ಪೋಗ್ಬಿಡುತ್ತೆ. ಆವಾಗ ಹಸುವಿಗೆ ಅಥವಾ ಜಾನುವಾರಿಗೆ ಎದ್ದೇಳಕ್ಕಾಗೋದಿಲ್ಲ. ಸೊ ಇದಕ್ಕೆ ನೇರವಾಗಿ ಔಷಧಿಯನ್ನು ಮಾತ್ರ ಕೊಡೋದ್ರಿಂದ ಪ್ರಯೋಜನ ಆಗ್ಲಿಕ್ಕಿಲ್ಲ. ನಮ್ಮ ಅಲೋಪತಿಕ್ ಇರ್ಬೋದು ಅಥವಾ ಈ ಮೂಲಿಕಾ ಪದ್ಧತಿ ಇರ್ಬೋದು. ಅದರಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ಕೆಲವೊಂದು ಚಿಕಿತ್ಸಕರು ಇರ್ತಿದ್ರು. ಅದನ್ನ ಕಾಲನ್ನ ಎಳೆದು ಅದನ್ನ ಆ ಜಾಯಿಂಟಿಗೆ ಪುನಃ ಕೂಡಿಸಿ ಅದಕ್ಕೆ ಏನೋ ಒಂದು ಪಟ್ಟಿ ಹಾಕಿ ಅದು ಮೂವ್ಮೆಂಟ್ ಆಗದೇ ಇದ್ದಾಗ ಈ ರೀತಿ ಮಾಡಿ, ಇದು ವಿಧಾನ. ಅದರ ಜೊತೆಗೆ ಆ ಎಲುಬು ಗಟ್ಟಿಯಾಗ್ಲಿಕ್ಕಿರ್ಬೋದು, ಅಥವಾ ಜಾಯಿಂಟ್ ಇರ್ಬೋದು, ಲಿಗಮೆಂಟ್ಸ್ ಸ್ನಾಯುಗಳು ಅದು ಗಟ್ಟಿಯಾಗ್ಲಿಕ್ಕಿರ್ಬೋದು, ಅಥವಾ ನರಗಳ ಒಂದು ಶಕ್ತಿ ವರ್ಧನೆಗೆ ಒಂದಿಷ್ಟು ನಾಟಿ ಔಷಧಿಗಳನ್ನು ಸಸ್ಯಗಳನ್ನು ಕೊಡುವಂಥ ಪದ್ಧತಿ. ಸೊ ಹೀಗೆ ಇವೆರಡು ಔಷಧಗಳ ವಿಧಾನಗಳ ಮಿಶ್ರಣ ಇದು ಸಹಿತ ನಮ್ಮಲ್ಲಿ ಚಾಲ್ತಿಯಲ್ಲಿರೋದನ್ನು ನಾವು ನೋಡ್ತೀವಿ. ಈಗ ನಿಮ್ಮ ಈ ವೈದ್ಯಕೀಯ ಈ ಪ್ರಮಾಣಕ್ಕೆ ಬಂದ ಮೇಲೆ ಆ ವಿಧಾನಗಳು ಇದು ಇನ್ನೂ ಚಾಲ್ತಿಯಲ್ಲಿದೆಯಾ, ಇನ್ನೂ ಅದು ಪ್ರಸ್ತುತ ಇದೆಯಾ? ಹೌದು. ಈಗ ನಾವು ಹಳ್ಳಿಲೇ ನಾವು ನೋಡ್ತೀವಿ, ಹಲವಾರು ರೋಗಗಳಿಗೆ ಮಾತ್ರ ಅಲ್ಲ, ಜಾನುವಾರುಗಳ ಅನಾರೋಗ್ಯದ ಸಂದರ್ಭದಲ್ಲಿ ಒಂದು, ಎರಡನೇದು ಜಾನುವಾರು ಪುಷ್ಟಿ ಆಗ್ಲಿಕ್ಕೆ ಅಂತ ಹೇಳ್ತೀವಿ, ಶಕ್ತಿ ಬರೋದಕ್ಕೆ. ಹೌದು. ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ಲಿಕ್ಕಿರ್ಬೋದು, ಅಥವಾ ಹಾಲನ್ನ ಹೆಚ್ಚು ಮಾಡ್ಲಿಕ್ಕಿರ್ಬೋದು, ಅಥವಾ ತೊರೆ ಬಿಡೋದು ಅಂತ ಹೇಳ್ತೀವಿ, ಹಾಲು ಸೊರ ಬಿಡುವಂಥದ್ದು. ಈ ರೀತಿ ಹಲವಾರು ಹಂತಗಳಿಗೆ, ಅಥವಾ ಕೆಲವೊಂದು ಈಗ ಜಂತು ನಾಶಕವಾಗಿ ಸಹಿತ ಹಲವಾರು ಹಂತದ ಈ ಮೂಲಿಕಾ ಪದ್ಧತಿಗಳು ಇರೋದನ್ನ ನಾವು ನೋಡ್ತೀವಿ. ಓಕೆ, ಈಗಲೂ ಕೂಡ ಹಂಗೆ ಬಳಕೆಯಲ್ಲಿದೆ. ಬಟ್ ಈಗ ಇನ್ನೊಂದು ಕೇಳ್ತೀನಿ, ದೇಸಿ ತಳಿಗಳು, ದೇಸಿ ದನಗಳಿದ್ದಾಗ ಅವು ಹೆಚ್ಚು ಚಾಲ್ತಿಯಲ್ಲಿದ್ದು, ಈ ವಾಣಿಜ್ಯ ತಳಿಗಳಾದ HF ಜರ್ಸಿಗಳು ಬಂದಮೇಲೆ ಅದು ಸ್ವಲ್ಪ ಕಡಿಮೆ ಆಯಿತು ಅಂತ ಹೇಳ್ಬೋದು. ರಿಸ್ಕ್ ತಗೊಳ್ಳೋದಿಲ್ಲ, ಯಾಕೆ ದೊಡ್ಡ ದೊಡ್ಡ ಹಸುಗಳಿರುತ್ತೆ, ರಿಸ್ಕ್ ತಗೊಳ್ಳೋದಿಲ್ಲ ಅಂತ ಹೇಳ್ಬೋದು. ಇರಬಹುದು, ಆ ಕಾರಣನೂ ಇರಬಹುದು. ಮತ್ತೆ ಈ ಸಂಖ್ಯೆ ಜಾಸ್ತಿ ಆಯಿತು, ಯಾಕಂದ್ರೆ ಮೊದಲು ನಾಟಿ ತಳಿಗಳು ಕಡಿಮೆ ಉತ್ಪಾದನೆ ಕೊಡುವಂಥದ್ದು ಇರ್ತಿತ್ತು. ಆ ಉತ್ಪಾದನೆ ತಕ್ಕ ಹಾಗೆ ಅವು ಫಿಸಿಯಾಲಜಿಕಲ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಹೆಚ್ಚು ಹಾಲು ಕೊಡುವಂಥ ಹಸು ಸಾಮಾನ್ಯವಾಗಿ ಸೂಕ್ಷ್ಮ ಪ್ರಕೃತಿಯಾಗಿ ಇರುತ್ತೆ. ಕಡಿಮೆ ಹಾಲು ಕೊಡುವಂಥದ್ದಕ್ಕೆ ಅಷ್ಟು ಫಿಸಿಯಾಲಜಿಕಲ್ ಸ್ಟ್ರೆಸ್ ಇರೋದಿಲ್ಲ. ಇದನ್ನ ಅವಲಂಬಿಸ್ಕೊಂಡು ಹಲವಾರು ಆರೋಗ್ಯದ ಸಮಸ್ಯೆಗಳಿಗೆ ಅಥವಾ ಅವುಗಳ ವಿವಿಧ ಒಂದು ಬೆಳವಣಿಗೆ ಹಂತಕ್ಕಿರ್ಬೋದು ನಾಟಿ ಪಶುವೈದ್ಯಕೀಯ ಪದ್ಧತಿಗಳು ಚಾಲ್ತಿಯಲ್ಲಿದೆ. ಅದರಲ್ಲಿ ಹಲವಾರು ವಿಧಾನಗಳಿಗೆ ನಾವು ಒಂದು ವೈಜ್ಞಾನಿಕ ಹಿನ್ನೆಲೆಯನ್ನು ಸಹಿತ ನಾವು ಕೊಡ್ಲಿಕ್ಕೆ ಸಾಧ್ಯ ಇದೆ. ಇನ್ನು ಕೆಲವೊಂದು ಸ್ವಲ್ಪ ಅವೈಜ್ಞಾನಿಕ ಪದ್ಧತಿಗಳು ಹೇಳ್ತೀವಿ, ಅದೂ ಇದಾವೆ. ಎರಡೂ ಇದೆ. ಕೆಲವು ನಂಬಿಕೆಗಳು, ಮೂಢನಂಬಿಕೆಗಳು ಕಾಲಾನುಕಾಲದಲ್ಲಿ ನಂಬಿಕೆಗಳಿರ್ಬೋದು. ಆಮೇಲೆ ಇನ್ನೊಂದು ಸರಿ ನಾನು ಕೇಳ್ತೀನಿ, ಈಗ ಸಾಮಾನ್ಯವಾಗಿ ಪಶುವೈದ್ಯಕೀಯ ಅಥವಾ ಹಳ್ಳಿ ಔಷಧಿ ಕೊಡೋದೇನಿದೆ, ಸಾಮಾನ್ಯ ಕುಟುಂಬದಲ್ಲಿ ತಲೆತಲಾಂತರದಿಂದ ಒಬ್ಬರಿಂದ ಒಬ್ಬರಿಗೆ ಪಾಸಾಗಿ ಬಂದಿದೆ. ಆ ಕುಟುಂಬದವನಿಗೆ ಮಾತ್ರ ಇನ್ನೊಬ್ಬರಿಗೆ ಹೇಳ್ಕೊಡೋ ಪದ್ಧತಿ ಇದೆ. ಈಗ ಆ ಕುಟುಂಬಗಳು ಕಡಿಮೆ ಆಗಿ ಇಲ್ಲಾಗಿ ಬಹುತೇಕ ಹಳ್ಳಿ ಮೇಲೆ ಔಷಧಿ ಕೊಡೋರು ಕಡಿಮೆ ಆದ್ರೆ, ಆ ಗಿಡಮರಗಳಿದೆ, ಈ ನಮ್ಮ ಮಲೆನಾಡಿನಲ್ಲಿ ಗಿಡಮರಗಳಿದ್ದೇ ಇದೆ. ಆದರೆ ಅದನ್ನು ಕೊಡೋರು, ಅದ್ರ ಬಗ್ಗೆ ನಾಲೆಜ್ ಇರುವಂಥವ್ರು ಅಥವಾ ಅವ್ರನ್ನ ಬಳಕೆ ಮಾಡ್ಕೊಳ್ಳೋರು ಕಡಿಮೆ ಆಗಿದ್ದಾರಾ? ನಿಮ್ಗೇನು ಅನಿಸ್ತದೆ? ನಾನು ನೋಡ್ತಾ ಇರೋ ಹಾಗೆ ಇದೊಂದು ಸಾಧ್ಯತೆ ಇದೆ. ಅಂದರೆ ಒಂದು, ಈ ಗಿಡಮೂಲಿಕೆಗಳು ಇದಾವೆ, ಇಲ್ಲ ಅಂತಲ್ಲ. ಆದರೆ ಈಗೆಲ್ಲ ನಾವು ಪರಿಸರ ನಾಶ ಮತ್ತು ಕ್ಲೈಮೇಟ್ ಚೇಂಜ್ ಇದೆಲ್ಲ ಏನು ಹೇಳ್ತೀವಿ, ಯಾವ ಸಂದರ್ಭದಲ್ಲಿ ಯಾವ ಮೂಲಿಕೆ ಬೆಳಿಬೇಕು ಅಥವಾ ಅದರದ್ದು ಯಾವ ಹಂತದಲ್ಲಿ ಅದು ಹಣ್ಣಾಗಬೇಕು, ಇವೆಲ್ಲ ಒಂದಿಷ್ಟು ವ್ಯತ್ಯಾಸಗಳಿದ್ದಾವೆ. ಮತ್ತು ತಲಾಂತರಗಳಿಂದ ಆ ನಾಲೆಡ್ಜ್ ಏನಿದೆ, ಆ ಜ್ಞಾನ ಪಾಸ್ ಆನ್ ಆಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಹೇಳಿಕೆ ಇದೆ. ಮತ್ತು ಅದೊಂದು ಹೇಳ್ಕೊಡ್ಬಾರ್ದು ಬೇರೆಯವರಿಗೆ ಹೇಳುವಂಥ ಒಂದು ಏನೋ ಒಳ್ಳೆಯ ಉದ್ದೇಶಕ್ಕೋ ಒಟ್ಟೆ ಬಂದಿದೆ. ಅದು ಆ ಮುಂದಿನ ತಲೆಮಾರಿಗೆ ಎಷ್ಟೋ ಸರಿ ಪಾಸ್ ಆಗಿದ್ದಿರ್ಬೋದು. ಅಂದರೆ ಅದು ಸರಿಯಾದ ರೀತಿಯಲ್ಲಿ ಈಗ ಯಾವುದೋ ಒಂದು ಮೂಲಿಕೆಯನ್ನು ಹೇಳ್ತಾರೆ, ಅದು ಅದೇ ಮೂಲಿಕೆಗೆ ಅದನ್ನು ಉಪಯೋಗಿಸ್ಬೇಕೇ ವಿನಃ ಅದ್ರ ಬಗ್ಗೆ ತಿಳುವಳಿಕೆ ಇರಬೇಕಾಗುತ್ತೆ.
ಆ ಮೂಲಿಕೆಯನ್ನು ಸರಿಯಾಗಿ ಅವರು ಗುರುತಿಸಬೇಕು, ಯಾರು ಮುಂದೆ ಔಷಧಿ ಕೊಡಲಿಕ್ಕೆ ಹೊರಟಿದ್ದಾರೆ, ಅವುಗಳ ಅವಗುಣಗಳನ್ನು ಅವರು ತಿಳಿದಿರಬೇಕು, ಮತ್ತು ಯಾವ ರೀತಿಯಲ್ಲಿ ಕೊಡಬೇಕು, ಹಾಗೆ ತಿನ್ನಿಸೋದು ಅಥವಾ ಇನ್ನೇನೋ ಅರೆದು ಕೊಡೋದು ಅಥವಾ ಇನ್ಯಾವುದೋ ಬೇರೆ ಒಂದು ಮೂಲಿಕೆ ಜೊತೆ ಸೇರಿಸಿ ಕೊಡೋದ, ಯಾವ ಸಂದರ್ಭದಲ್ಲಿ ಕೊಡಬೇಕು, ಹೇಗೆ ಕೊಡಬೇಕು, ಇವೆಲ್ಲ ಹಂತಗಳು ಇರೋದ್ರಿಂದ ಈ ನಾಲೆಡ್ಜ್ ಒಂದಿಷ್ಟು ತುಂಬ ಒಳ್ಳೆ ಏನು ಜ್ಞಾನ ಇದೆ. ಅದನ್ನು ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಹಲವಾರು ಹಂತಗಳು ಸಹಿತ ಇದ್ದಾವೆ. ಅದನ್ನು ಮಾಡಲಿಕ್ಕೆ ಒಂದು ಹಂತದಲ್ಲಿ ಪ್ರಯತ್ನ ಅಂದರೆ ಯಾವುದೋ ಒಂದು ಔಷಧ, ಒಂದಿಷ್ಟು ಔಷಧಿಗಳನ್ನು ವೈಜ್ಞಾನಿಕವಾಗಿ ಸಿದ್ಧಗೊಳಿಸಿ ಸಹಿತ ಅದನ್ನು ವ್ಯಾಲಿಡೇಷನ್ ಮಾಡೋದು ಅಂತ ಹೇಳ್ತೀವಿ, ಅದು ಮಾಡ್ತಾ ಇದ್ದಾರೆ. ಅದನ್ನು ಒಂದಿಷ್ಟು ಹಂತಗಳು ಮಾಡ್ತಾನೂ ಇದ್ದಾರೆ. ಇನ್ನು ಕೆಲವೊಂದು ಸಂಸ್ಥೆಗಳಿದ್ದಾವೆ ನಮ್ಮಲ್ಲಿ ವೈಜ್ಞಾನಿಕವಾಗಿ ಪ್ರಯೋಗಗಳು. ಉದಾಹರಣೆಗೆ ಮುಟ್ಟಿದರ ಮುನಿ ಅಂತ ಹೇಳ್ತೀವಿ, ಟಚ್ ಮಿ ನಾಟ್ ಪ್ಲಾಂಟ್. ಅದು ರಕ್ತಸ್ರಾವವನ್ನು ಕಡಿಮೆ ಮಾಡುವಂಥ ಗುಣ ಇದೆ ಅನ್ನುವಂಥದ್ದು ಈಗಾಗಲೇ ವೈಜ್ಞಾನಿಕವಾಗಿ ಸಿದ್ಧ ಆಗಿದೆ. ರಕ್ತಸ್ರಾವವನ್ನು ಕಡಿಮೆ ಮಾಡುವಂಥದ್ದು. ಹೌದು ಹೌದು, ಹೆಮರೇಜ್ ಅನ್ನು. ಈ ರೀತಿ ಕೆಲವೊಂದು ಈಗ ಶತಾವರಿ ಅಂತ ಹೇಳ್ತೀವಿ, ಶತಾವರಿ, ಆ ಶತಾವರಿಗೆ ಹಾಲನ್ನು ಹೆಚ್ಚು ಮಾಡುವಂತಹ ಗುಣ ಇದೆ ಅನ್ನುವಂಥದ್ದನ್ನ ಈಗಾಗಲೇ ವೈಜ್ಞಾನಿಕವಾಗಿ ಸಿದ್ಧ. ಗಡ್ಡೆ ಹೌದು ಹೌದು, ಗಡ್ಡೆ ತಿನ್ನುವಂಥದ್ದು. ಈ ರೀತಿ ಹಲವಾರು ಮೂಲಿಕೆಗಳನ್ನು ವೈಜ್ಞಾನಿಕವಾಗಿ ಸಿದ್ಧಗೊಳಿಸಿ. ಆದರೆ ಇದು ತುಂಬಾ ಲಾಂಗ್ ಪ್ರೊಸೆಸ್. ಯಾವುದೋ ಒಂದು ಮೂಲಿಕೆಯನ್ನು ನೀವು ಅದರಲ್ಲಿರುವಂಥ ಔಷಧವನ್ನು ಸೆಪರೇಟ್ ಮಾಡಿ, ಯಾವ ಔಷಧಿ ಅಂಶವನ್ನು ಸೆಪರೇಟ್ ಮಾಡಿ, ಅದನ್ನು ಪ್ರಾಣಿಗಳಿಗೆ ಒಂದು ಕಂಟ್ರೋಲ್ಡ್ ಇದರಲ್ಲಿ ಕೊಟ್ಟು ಅದರ ರಿಸಲ್ಟ್ ಅನ್ನು ತೆಗೆದುಕೊಳ್ಳುವಂಥದ್ದು ಬಹಳಷ್ಟು ಸಮಯ ಮತ್ತು ಶ್ರಮವನ್ನು ಬೇಡುವಂಥ ಒಂದು ಕ್ರಮ. ಅದು ಪ್ರಕ್ರಿಯೆ ಚಾಲ್ತಿಯಲ್ಲಿ ಇದೆ. ಅದನ್ನು ಮಾಡುವಂಥ ಸಂಸ್ಥೆಗಳು ನಮ್ಮಲ್ಲಿ ಇದ್ದಾವೆ. ಈಗ ಇದನ್ನು ಅಂದರೆ ನೀವು ಹೇಳೋದು, ಈಗ ನೀವು ಅಲೋಪತಿ ಬಳಕೆಗೆ ಬಂದ್ರೂ ಕೂಡ ಈ ಪ್ರಮಾಣಕ್ಕೆ ನಿಮ್ಮ ಪಶುವೈದ್ಯಕೀಯ ವಿಷಯದಲ್ಲಿ ಇದನ್ನು ಒಂದು ಮಟ್ಟಕ್ಕೆ ನೀವು ರಿಕಗ್ನೈಸ್ ಮಾಡಿದ್ದೀರಿ ಮತ್ತು ಅದ್ರ ಮೇಲೆ ಪ್ರಯೋಗಗಳನ್ನು ಮಾಡ್ತಾ ಇದ್ದೀರಿ. ಪ್ರಯೋಗಗಳು ನಡೀತಾ ಇದ್ದಾವೆ. ಅದಕ್ಕೇನು ತರಬೇತಿ ಅಂತಿಂತಾರೆ ನಿಮ್ಮ ಡಾಕ್ಟರ್ಗಳಿಗೆ ವೆಟರ್ನರಿ ಎಜುಕೇಷನ್ ಸಂದರ್ಭದಲ್ಲಿ ನಿಮ್ಗೆ ಅದೇನು ಇದೆಯಾ? ಅದ್ರ ಬಗ್ಗೆ ರೆಫರೆನ್ಸ್ ಏನಾದ್ರು ಇದೆಯಾ? ಈಗ ಇಲ್ಲ, ಈಗ ಸದ್ಯದ ಮಟ್ಟಿಗೆ ಈ ಅಥವಾ ಆಯುರ್ವೇದಿಕ್ ಪದ್ಧತಿಗಳಂತ ಇರ್ಬೋದು ಅಥವಾ ಮೂಲಿಕಾ ಪದ್ಧತಿಗಳನ್ನು ಈ ಪಶುವೈದ್ಯಕೀಯ ವಿಜ್ಞಾನದ ಒಂದು ಕೋರ್ಸ್ ಕರಿಕ್ಯುಲಮ್ ಅಲ್ಲಿ ಸೇರಿಸಿಲ್ಲ. ಅದು ವಿಜ್ಞಾನಿಗಳ ಮತ್ತು ಸರ್ಕಾರದ ನಿರ್ಧಾರದ ಮೇಲೆ ಯಾವ್ಯಾವ ಕೋರ್ಸ್ ಏನು ಮಾಡಬೇಕು ಅನ್ನುವಂಥದ್ದು ಅದು ನಿರ್ಧಾರ ಆಗುತ್ತೆ. ಆದರೆ ಕೆಲವೊಂದು ಈಗ ಡಿಪ್ಲೊಮಾ ಕೋರ್ಸಸ್ ಇರ್ಬೋದು, ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಕೋರ್ಸಸ್ಸು, ಈ ರೀತಿ ಸರ್ಟಿಫಿಕೇಟ್ ಕೋರ್ಸ್ಗಳು, ಅದು ನಮ್ಮ ಪಕ್ಕದ ತಮಿಳುನಾಡು ಪಶುವೈದ್ಯಕೀಯ ವಿಶ್ವವಿದ್ಯಾಲಯ ಇರ್ಬೋದು, ಕೇರಳ ವಿಶ್ವವಿದ್ಯಾಲಯ ಇರ್ಬೋದು, ಈ ರೀತಿ ಕೆಲವೊಂದು ವೈಜ್ಞಾನಿಕ ಸಂಸ್ಥೆಗಳಲ್ಲಿ ಈ ತರಬೇತಿಯನ್ನು ಕೊಡ್ತಾರೆ. ಹೌದು, ಅಂದ್ರೆ ಕೊನೆ ಪಕ್ಷ ನೀವು ಅದನ್ನ ರಿಕಗ್ನೈಸ್ ಮಾಡಿದಿರಿ. ಹೌದು, ಇದರಲ್ಲಿ ಒಂದು ರೀತಿಯಲ್ಲಿ ಮಹತ್ವ ಇದೆ ಅಂತ. ಕೆಲವೊಂದು ಆಯಾ ಒಂದು ರಾಜ್ಯದ ಅಥವಾ ಅವರ ಯೂನಿವರ್ಸಿಟಿಯ ನೀತಿಗಳನ್ನು ಅವಲಂಬಿಸಿಕೊಂಡು ಅದನ್ನ ಮಾಡುವಂತ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಇನ್ನೂ ಬಟ್ಟು ದೊಡ್ಡ ಪ್ರಮಾಣಕ್ಕೆ ಆಗಬೇಕು. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕ್ಯಾಡ್ಬರಿ ಚಾಕೊಲೇಟಿನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ, ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು.
ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಸರಿ, ಈಗ ನಾನು ಸುಮ್ಮನೆ ನಮ್ಮ ಕ್ಯೂರಿಯಾಸಿಟಿಗೆ ಕೇಳ್ತೀನಿ. ನಿಮ್ಮ ಈ ಪಶುವೈದ್ಯಕೀಯ ವೃತ್ತಿ ಸುಮಾರು ಒಂದು 20 ವರ್ಷ ಆಗಿರ್ಬೋದು ಸರ್ವಿಸ್ನಲ್ಲಿದ್ದು, ಕರೆಕ್ಟಾ? ಈಗ ನಿಮ್ಮ ಅನುಭವದಲ್ಲಿ ಯಾವುದೆಲ್ಲ ಇಫೆಕ್ಟ್ ಇದೆ? ಆಮೇಲೆ ಅದಕ್ಕಿಂತ ಪೂರ್ವದಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಈ ಪಶುವೈದ್ಯಕೀಯ, ಜಾನಪದ ವೈದ್ಯಕೀಯ ಅಂತೇಳಿ ಅಥವಾ ನಾಟಿ ವೈದ್ಯಕೀಯ, ಇದು ಕೇವಲ ಹಸು ಎಮ್ಮೆಗಳಲ್ಲಿ ಮಾತ್ರ ಇದೆಯಾ? ಮತ್ತು ಬೇರೆ ಕುರಿ, ಕೋಳಿ, ನಾಯಿ, ಬೆಕ್ಕು ಈ ಥರದ್ದು ಟ್ರೀಟ್ಮೆಂಟಲ್ಲೂ ಕೂಡ ಬಳಕೆಯಲ್ಲಿದೆಯಾ? ಇದೆ. ಈ ಗಿಡಮೂಲಿಕಾ ಪಶುವೈದ್ಯಕೀಯ ಪದ್ಧತಿ ಮುಖ್ಯವಾಗಿ ಹಸು ಎಮ್ಮೆಗಳಲ್ಲಿ, ಕುರಿ ಕೋಳಿಗಳಲ್ಲಿ ಸಹಿತ ಇದೆ, ನಾಯಿಗಳಲ್ಲೂ ಸ್ವಲ್ಪ ಮಟ್ಟಿಗೆ ಇದೆ. ಹೌದು. ನಾಯಿಗೆ ಅಜೀರ್ಣ ಆದರೆ ಪಿಳ್ಳಿ ಎಲೆದು ಪಿಳ್ಳಿ ಚರ ಇದರದ್ದು ತೊಗಟೆಯನ್ನು ತೆಗೆದು ಹಾಕೋದು ನಮ್ಮಲ್ಲಿ ಪದ್ಧತಿ ಇತ್ತು. 1-2 ದಿನ ತಿನ್ನಿಸಿದ್ರೆ ಅದು ಸರಿ ಹೋಗೋದು. ಅದು ಯಾರೋ ಸೊ ಹಾಗಾಗಿ ಬೇರೆ ಸಂಬಂಧಪಟ್ಟಂಥ ಜಾನುವಾರುಗಳು ಇದೆ. ಈಗ ನಾವು ಅದರ ವಿಷಯಕ್ಕೆ ಬಂದರೆ, ನಿಮ್ಮ ಅನುಭವದಲ್ಲಿ ಯಾವುದಕ್ಕೆಲ್ಲ ಮುಖ್ಯವಾಗಿ ನೀವು ಡೇ ಟು ಡೇ ಕಾಣುವಂತಹ ಸಮಸ್ಯೆ ಅಥವಾ ರೋಗ ಅಥವಾ ಆರೋಗ್ಯ ಇದರಲ್ಲಿ ಯಾವುದಕ್ಕೆಲ್ಲ ನೀವು ಮಲೆನಾಡಲ್ಲಿದ್ದು ಚಿಕಿತ್ಸೆ ಕೊಡುವಾಗ ಯಾವುದಕ್ಕೆಲ್ಲ ಕಂಡಿದ್ದೀರಿ ಪ್ಯಾರಲಲಿ? ಈಗ ನೀವು ಮ್ಯಾಸ್ಟೈಟಿಸ್ಗೆ ಔಷಧಿ ಕೊಡ್ತೀರಿ, ಆ್ಯಂಟಿಬಯೋಟಿಕ್ ಕೊಡ್ತೀರಿ, ಅದಕ್ಕೆ ಪ್ಯಾರಲಲಿ ರೀಸನೇಬಲಿ ಇಫೆಕ್ಟಿವ್ ಹೇಳುವಂಥದ್ದು ಯಾವುದನ್ನು ನೋಡಿದ್ದೀರಾ? ಇಲ್ಲಿ ಈ ನಾಟಿ ವೈದ್ಯಕೀಯ ಪದ್ಧತಿಗಳನ್ನು ಅನುಸರಿಸೋಕೆ ಮುಂಚೆ ಮುಖ್ಯವಾಗಿ ನಾವೊಂದು 2-3 ಅಂಶಗಳನ್ನು ಗಮನದಲ್ಲಿಟ್ಕೋಬೇಕು. ಆ ರೋಗದ ಅಥವಾ ಯಾವ ಕಂಡೀಷನ್ ನಾವು ಉಪಯೋಗಿಸ್ತೀವಿ ಅಥವಾ ರೈತರು ಅಥವಾ ನಾಟಿ ಚಿಕಿತ್ಸಕರು ಬಳಸ್ತಾರೆ, ಆ ರೋಗದ ತೀವ್ರತೆಯನ್ನು ಆಧರಿಸಿ ನಾವು ಈ ಚಿಕಿತ್ಸೆಯನ್ನು ಕೈಗೊಳ್ಬೇಕಾ ಅನ್ನುವಂಥದ್ದು ಮೊದಲು ನಿರ್ಧರಿಸಬೇಕು. ಮತ್ತೆ ಯಾವ ಔಷಧ, ಯಾಕಂದ್ರೆ ಆ ಔಷಧೀಯ ಸಸ್ಯವನ್ನ ಗುರುತಿಸೋದು ಬಹಳ ಮುಖ್ಯ. ಯಾವುದೋ ಇದರ ತರ, ಯಾಕಂದ್ರೆ ಒಂದು ರೀತಿಯಲ್ಲಿ ಇರುವಂತದ್ದು ಮತ್ತೊಂದು ಅದೇ ತರ ಕಾಣುವಂಥದ್ದು ಇರುತ್ತೆ. ಹಾಗೆ ಆ ಸಸ್ಯವನ್ನ ಗುರುತಿಸುವಂಥದ್ದು ಮತ್ತೆ ಯಾವ ಭಾಗವನ್ನ ಯಾವ ರೀತಿಯಲ್ಲಿ ಉಪಯೋಗಿಸಬೇಕು ಅನ್ನುವಂಥದ್ದು ಒಂದು ಸ್ಪಷ್ಟತೆ, ತಿಳುವಳಿಕೆ ಇರಬೇಕಾಗುತ್ತೆ. ಮತ್ತೆ ಹಲವಾರು ಈಗ ತೀವ್ರವಾದಂಥ ರೋಗಗಳಲ್ಲಿ ನಾವು ಈ ನಾಟಿ ಪಶುವೈದ್ಯಕೀಯ ಪದ್ಧತಿಯನ್ನು ಮಾತ್ರ ಅವಲಂಬಿಸಿಕೊಂಡು ಇರ್ಲಿಕ್ಕೆ ಆಗೋದಿಲ್ಲ. ರಿಸ್ಕ್ ಅಂದ್ರೆ ಜೀವಕ್ಕೆ ಅಪಾಯ ಆಗುವಂತಹ ಅಥವಾ ತೀವ್ರವಾಗಿ ಹಾನಿ ಆಗುವಂತಹ ಸಮಸ್ಯೆ ಸಂದರ್ಭಗಳಲ್ಲಿ ನಾವು ಇದು ಒಂದನ್ನೇ ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ. ಬಹಳಷ್ಟು ಸಂದರ್ಭಗಳಲ್ಲಿ ನನ್ನ ಅನುಭವದಲ್ಲಿ ನೋಡಿದಾಗ ಈ ನಾಟಿ ಅಥವಾ ಜನಪದ ಪದ್ಧತಿಗಳನ್ನ ಮುಖ್ಯ ಔಷಧೀಯ ಅಥವಾ ಮುಖ್ಯ ಕೋರ್ಸ್ ನಾವೇನು ಚಿಕಿತ್ಸೆ ಮಾಡ್ತೀವಿ ಅಲೋಪತಿಕ್ ವಿಧಾನದಲ್ಲಿ, ಅದಕ್ಕೆ ಪೂರಕವಾಗಿ ನಾವು ಈ ಗಿಡಮೂಲಿಕೆಯ ಪಶುವೈದ್ಯಕೀಯನ್ನು ಖಂಡಿತವಾಗಿ ಉಪಯೋಗಿಸಬಹುದು ಅನ್ನುವಂತ ಒಂದು ಅಭಿಪ್ರಾಯ ಇದೆ. ಮತ್ತೆ ಕೆಲವೊಮ್ಮೆ ಪ್ರಥಮ ಚಿಕಿತ್ಸೆ ಹೌದು. ಯಾಕಂದ್ರೆ ತಜ್ಞ ಪಶುವೈದ್ಯಕೀಯ ಒಂದು ಸೇವೆ ದೂರ ಇದ್ದರೆ ಆ ಸಿಗೋ ತನಕ ಈ ಜನಪದ ಪ್ರಥಮ ಚಿಕಿತ್ಸೆಯಾಗಿ ಈ ನಾಟಿ ಪಶುವೈದ್ಯಕೀಯ ಅಥವಾ ಕೆಲವೊಮ್ಮೆ ರಿಕವರಿ ಹಂತದಲ್ಲಿ ಈಗ ನಿಮ್ಮನ್ನೆಲ್ಲ ಟ್ರೀಟ್ಮೆಂಟ್ ಮುಗಿತಿಂದ ಗಟ್ಟಿ ಆಗಬೇಕು, ಕನ್ವಲಸೆನ್ಸ್ ಅಂತ ಹೇಳ್ತೀವಿ, ಆ ಸಂದರ್ಭದಲ್ಲಿ ಸಹಿತ ಪೂರಕವಾಗಿ ಚಿಕಿತ್ಸೆಯನ್ನು ಕೈಗೊಳ್ಳಬಹುದು. ಸೊ ನಾವು ಅದನ್ನೇ ಮಾಡ್ತೀನಿ ಹೇಳಿ ರಿಸ್ಕ್ ತಗೊಳ್ಳೋದಕ್ಕಿಂತ, ಬಹುತೇಕ ಸಂದರ್ಭದಲ್ಲಿ ಇದು ಮಾತ್ರ ನಾವು ಮಾಡ್ತೀವಿ ಅಂತ ಹೋಗೋದಕ್ಕಿಂತ ಪೂರಕವಾಗಿ ಈ ಚಿಕಿತ್ಸೆ ಸಕ್ಸಸ್ ಆಗ್ತಾ ಇರುವಂಥದ್ದನ್ನು ನಾವು ಫೀಲ್ಡಲ್ಲಿ ನೋಡ್ತೀವಿ. ಓಕೆ, ಸರಿ. ಈಗ ನಾವು ಒಂದು ಸ್ಪೆಸಿಫಿಕ್ ಸುಮ್ಮನೆ ನಮ್ಮ ಕ್ಯೂರಿಯಾಸಿಟಿಗೆ ಹೋಗೋದಾದರೆ, ಈ ಬ್ಲೋಟ್ ಅಥವಾ ಹೊಟ್ಟೆ ಉಬ್ಬರ ಬರೋದು, ಅದಕ್ಕೆ ನಾವು ಸಾಕಷ್ಟು ಒಳ್ಳೆಯ ಪದ್ಧತಿ ಇದೆ ಅಂತ ಹೇಳ್ತೀವಿ. ನೀವೇನು ಹೇಳ್ತೀವಿ? ನೀವು ನೋಡಿದ್ದೀರಾ? ಹೌದು. ಬ್ಲೋಟ್ ಅಥವಾ ಹೊಟ್ಟೆ ಉಬ್ಬರ ಇರ್ಬೋದು, ಅಜೀರ್ಣ ಇರ್ಬೋದು, ಅಥವಾ ಜ್ವರ ಇರ್ಬೋದು, ಸಾಮಾನ್ಯ ಜ್ವರ ಹೇಳ್ತೀವಿ, ಅಥವಾ ಬೆದೆಗೆ ಬರದೇ ಇರುವಂಥದ್ದು ಇರ್ಬೋದು, ಅಥವಾ ಸಾಮಾನ್ಯ ನೋವು ಅಥವಾ ಗಾಯ, ಹಲವಾರು ನಮ್ಮ ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಟ್ಗಳ ಸಹಿತ ಈಗ NDDB ಇರ್ಬೋದು ಅಥವಾ ಟ್ರಾನ್ಸ್ ಡಿಸಿಪ್ಲಿನರಿ ಯೂನಿವರ್ಸಿಟಿ ಅಂತಿದೆ. ಈಗ ಇದು ಈ ಗಿಡಮೂಲಿಕೆಗಳ ಕುರಿತಾಗಿ ಕೆಲಸ ಮಾಡ್ತಿರುವಂತ ಸಂಸ್ಥೆಗಳು ಸಹಿತ ಕೆಲವೊಂದು ಪದ್ಧತಿಗಳನ್ನ ರೆಕಮೆಂಡ್ ಮಾಡ್ತವೆ. ಉದಾಹರಣೆಗೆ ಈಗ ಕೆಚ್ಚಲುಬಾವಲ್ಲಿ ಬಹಳಷ್ಟು ಹಂತಗಳಿದಾವೆ. ಮೈಲ್ಡ್ ಫಾರ್ಮ್ ಮ್ಯಾಸ್ಟೈಟಿಸ್ ಅಂತ ಹೇಳ್ತೀವಿ, ಹಾಲು ಕೆಡ್ತಾ ಇರುವಂತದ್ದು. ಹಾಲು ಕೆಡಬಹುದು ಅಥವಾ ಒಂದೇ ಸರಿ ಹಾಲಿನಲ್ಲಿ ಹಾಲು ಬದಲಾಗಿ ನೀರೇ ಬರ್ತಿರ್ಬೋದು. ಕಲ್ಲು ಬಾವು ಅಂತ ಹೇಳ್ತೀವಿ, ಒಂದೇ ಸರಿ ಕೆಚ್ಚಲು ಗಟ್ಟಿ ಆಗ್ಬಿಡುತ್ತೆ, ಆಹಾರ ತಿನ್ನೋದಿಲ್ಲ, ತುಂಬಾ ನೋವು ಇರುತ್ತೆ, ತೀವ್ರವಾಗಿ ಇರುವಂಥದ್ದು. ಈಗ ಹಲವಾರು ಹಂತಗಳು. ಅದರಲ್ಲಿ ನಾವು ಮುಖ್ಯವಾಗಿ ಅದು ಬ್ಯಾಕ್ಟೀರಿಯಾದಿಂದ ಬರೋದಾಗಿರೋದ್ರಿಂದ ಮುಖ್ಯವಾಗಿ ಅದಕ್ಕೆ
ಆ್ಯಂಟಿಬಯೋಟಿಕ್ ಸೂಕ್ತ ಚಿಕಿತ್ಸೆ ಬೇಕೇ ಬೇಕು. ಹ್ಮ್ ಅದಕ್ಕೆ ಆ ಆ್ಯಂಟಿಬಯೋಟಿಕ್ ಅಥವಾ ಸ್ಪೆಸಿಫಿಕ್ ಚಿಕಿತ್ಸೆ ನಾವು ಮಾಡೋದ್ರ ಒಳಗಾಗಿ ಹ್ಮ್ ರೈತ ಆ ಕೆಚ್ಚಲು ಬಾವು ಕಂಡ ತಕ್ಷಣ ಮಾಡುವಂತಹ ಪ್ರಥಮ ಚಿಕಿತ್ಸೆಯಾಗಿ ಮತ್ತು ನಾವು ಮಾಡುವಂತಹ ಆ್ಯಂಟಿಬಯೋಟಿಕ್ ಚಿಕಿತ್ಸೆಗೆ ಪೂರಕವಾಗಿ ಇವು ಎರಡೂ ಹಂತಕ್ಕೆ ನಾವು ಈ ಮೂಲಿಕೆ ಔಷಧಿಯನ್ನು ಪ್ರಯೋಗಿಸ್ಬೋದು. ಉದಾಹರಣೆಗೆ ಲಿಂಬು ರಸ, ಮತ್ತು ಅರಿಶಿಣ, ಮತ್ತು ಲೋಳೆ ಸರ, ಅಲೋವೆರಾ ಅಂತ ಹೇಳ್ತೀವಿ, ಮತ್ತು ಸ್ವಲ್ಪ ಸುಣ್ಣ, ಇವುಗಳನ್ನು ಇವೆಲ್ಲ ಮನೆಯಲ್ಲೇ ಸಿಗುವಂಥದ್ದು. ಹೌದು. ಅಥವಾ ರೈತರ ಮನೆಯ ಸುತ್ತಮುತ್ತಲು ಸಿಗುವಂಥದ್ದು. ಇದನ್ನು ಸೇರಿಸಿ ಆಗಾಗ ಗಂಟೆ ಅಥವಾ 2 ಗಂಟೆಗೊಮ್ಮೆ ದಪ್ಪಾಗಿ ಥಿಕ್ಕಾಗಿ ಪೇಸ್ಟ್ ಮಾಡೋದ್ರಿಂದ ಕೆಚ್ಚಲಿಗೆ ಪೂರಕ ಚಿಕಿತ್ಸೆ ಮಾಡ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಸಹಿತ ಇದನ್ನು ನಾವು ಇದ್ರ ಒಟ್ಟೊಟ್ಟಿಗೆನೆ ಈ ಪೇಸ್ಟನ್ನು ಹಚ್ಚಿದರೆ ಚಿಕಿತ್ಸೆಯ ಒಂದು ಪರಿಣಾಮ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಅಭಿಪ್ರಾಯ ಇದೆ. ಇದು ಗುಣ ಆಗೋದು ಫಾಸ್ಟ್ ಆಗುತ್ತೆ ಅನ್ನುವಂಥ ಇದನ್ನು ರೆಕಮೆಂಡ್ ಮಾಡ್ತಾರೆ. ಸೊ ನಿಮ್ಗೆ ಯಾವುದೇ ಆ ಥರ ರಿಸರ್ವೇಷನ್ ಇಲ್ಲ, ನೀವು ಹಾಗಾಗಿ ನಿಮಗೆ ಕೆಲವೊಮ್ಮೆ ಈ ಥರದನ್ನು ಕೂಡ ನೀವು ರೆಕಮೆಂಡ್ ಮಾಡ್ತೀರಾ? ಖಂಡಿತವೇ. ಯಾಕಂದರೆ ಜಾನುವಾರು ಹುಷಾರಾಗೋದು ನಮಗೆ ಮುಖ್ಯ, ನಿಮ್ಮ ಫಸ್ಟ್ ಪ್ರಯಾರಿಟಿ ಇರುತ್ತೆ. ಹಾಗೆ ಸ್ಪೆಸಿಫಿಕ್ ಚಿಕಿತ್ಸೆಯ ಜೊತೆಗೆ ಪೂರಕ ಚಿಕಿತ್ಸೆಯಾಗಿ ಈ ರೀತಿಯನ್ನು ಅನುಸರಿಸಬಹುದು ಖಂಡಿತ. ಓಕೆ, ಇನ್ಯಾವುದು ಉದಾಹರಣೆ ಕೊಡ್ಬೋದು? ಈ ಬ್ಲೋಟಲ್ಲಿ ಸಾಕಷ್ಟು ಇದೆ ಅಂತ. ಈಗ ಬ್ಲೋಟ್ ಅಂತ ಹೇಳಿದ್ರಿ, ಹೊಟ್ಟೆ ಉಬ್ಬರ ಮತ್ತು ಅಥವಾ ಅಜೀರ್ಣ, ಅದು ಒಟ್ಟೊಟ್ಟಿಗೆ ಹೋಗುತ್ತೆ. ಗಾಳಿ ತುಂಬಿಕೊಂಡು ಸಡನ್ ಆಗಿ ಆಗ್ಬೋದು. ಇದಕ್ಕೆ ಇಂಗು ಮತ್ತೆ ಮಜ್ಜಿಗೆಯನ್ನು ಕುಡಿಸುವಂಥದ್ದು ಇರ್ಬೋದು. ಅಥವಾ ಅಡಿಗೆ ಸೋಡಾ ಮನೆಯಲ್ಲಿರುತ್ತೆ, ಅಡಿಗೆ ಸೋಡಾ, ಅದಕ್ಕೆ ಸ್ವಲ್ಪ ಶುಂಠಿ ಮತ್ತು ಕಾಳುಮೆಣಸು ಇವನ್ನು ಸೇರಿಸಿ ಕುಡಿಸೋದಿರ್ಬೋದು. ಪ್ರಥಮ ಚಿಕಿತ್ಸೆಯಾಗಿ ಇದನ್ನ ಹೌದು, ಅದನ್ನ ಗ್ಯಾಸ್ ಪ್ರೊಡಕ್ಷನ್ ಅನ್ನು ಕಡಿಮೆ ಮಾಡುತ್ತೆ. ಗ್ಯಾಸ್ ಪ್ರೊಡಕ್ಷನ್ ಎಸಿಡಿಟಿ ಆಗಿ ಗ್ಯಾಸ್ ಆಗಿರುತ್ತೆ. ಹೌದು, ಅದು ಬೇರೆ ಬೇರೆ ಕಾರಣಗಳಿಂದ ಇದಾಗಿರೋದು, ಅದನ್ನ ಅದರ ತೀವ್ರತೆಯನ್ನು ಅದು ಕಡಿಮೆ ಮಾಡುತ್ತೆ. ಅದು ಚಿಕಿತ್ಸೆ ಸ್ಪೆಸಿಫಿಕ್ ಆಗಿ ಚಿಕಿತ್ಸೆಯನ್ನು ನೀಡಿದ ನಂತರ ಸಹಿತ ನಾವು ಈ ಅಡಿಗೆ ಸೋಡಾ ಇದನ್ನ ಕೊಡೋದನ್ನು ನಾವು ರೆಕಮೆಂಡ್ ಮಾಡ್ತೀವಿ. ಅಥವಾ ಸಣ್ಣ ಪುಟ್ಟ ಜ್ವರ ಇರ್ಬೋದು, ಅಜೀರ್ಣ ಇರ್ಬೋದು, ಅದರಲ್ಲಿ ಸಹಿತ ಈ ಶುಂಠಿ ಮತ್ತು ಅಡಿಗೆ ಸೋಡಾ ಮಿಶ್ರಣ ಮತ್ತು ಕಾಳುಮೆಣಸು ಇವುಗಳ ಮಿಶ್ರಣ ಒಳ್ಳೆಯ ಪರಿಣಾಮವನ್ನು ಕೊಡೋದನ್ನು ನಾವು ನೋಡ್ತೀವಿ. ಅದೇ ರೀತಿ ಚರ್ಮಗಂಟು ರೋಗ ಹೇಳ್ತೀವಿ. ಚರ್ಮಗಂಟು ರೋಗದಲ್ಲಿ ಈ ವೀಳ್ಯದೆಲೆ ಮತ್ತು ಕಾಳುಮೆಣಸು ಮತ್ತು ಉಪ್ಪು ಇದನ್ನು ಸೇರಿಸಿ ಪದೇ ಪದೇ ಗಂಟೆಗೆ 2 ಗಂಟೆಗೊಮ್ಮೆ ಹಸುವಿಗೆ ತಿನ್ನಿಸುವಂಥದ್ದು ಸಹಿತ. ಎಷ್ಟು ಪ್ರಮಾಣಕ್ಕೆ? ಒಂದು 10 ವೀಳ್ಯದೆಲೆ. ಓಕೆ. ಆಮೇಲೆ ವೀಳ್ಯದೆಲೆ ಯಾವ ಥರ ಆದರೂ ಓಕೆ ನಡೆಯುತ್ತೆ. ವೀಳ್ಯದೆಲೆ, ಆಮೇಲೆ ಉಪ್ಪು, 1 ಚಮಚ ಉಪ್ಪು, ಆಮೇಲೆ ಅರಿಶಿಣ ಸೇರಿಸಿ ತಿನ್ನಿಸುವಂಥದ್ದು. 1 ಚಮಚನ ಸೇರಿಸಿ. ಹೌದು. ಆಮೇಲೆ ಕಾಳುಮೆಣಸು ಇದೆಯಾ? ಕಾಳುಮೆಣಸು ಏನು, ಕಾಳುಮೆಣಸು ಯಾವುದಕ್ಕೆ ಬೇಕಾದರೂ ಸೇರಿಸ್ಬೋದು ಅಂತ ಹೇಳ್ತಾರೆ ಅದರಲ್ಲಿರುವಂಥ ಕಂಟೆಂಟಿಂದ. ಉಪ್ಪನ್ನು ಸೇರಿಸಿ ಪದೇ ಪದೇ ಅದಕ್ಕೆ ತಿನ್ನಿಸುವಂಥದ್ದು. 2 ತಾಸಿಗೆ ಒಂದ್ಸರಿ ತಿನ್ನಿಸ್ತಾರೆ. ತಾಸಿಗೆ 2 ತಾಸಿಗೆ ಒಂದ್ಸರಿ ತಿನ್ನಿಸ್ಬೋದು. ಆಮೇಲೆ ನಾವು ವೆಕ್ಟರ್ ಕಂಟ್ರೋಲ್ ಬಗ್ಗೆ ಹೇಳಿದೆ, ಈ ನೊಣ, ನುಸಿ ಇವುಗಳ ಕಂಟ್ರೋಲ್ಗೆ. ಆಮೇಲೆ ಅತಿ ಉತ್ತಮವಾದಂಥದ್ದು ಏನಿದೆ, ಬೇವಿನ ಎಣ್ಣೆ ಇದೆ, ಹೊಂಗೆ ಎಣ್ಣೆ ಇದೆ. ಅಥವಾ ಈ ಬೇವಿನ ಎಲೆಗಳನ್ನು ಸಹಿತ ಕುದಿಸಿ, ಅಥವಾ ಸೀತಾಫಲದ ಎಲೆಗಳನ್ನು ಕುದಿಸಿ ಹಾಕ್ಬೋದು. ಅಥವಾ ಚೆಂಡು ಹೂವಿನ ರಸ, ಇವೆಲ್ಲ ಏನಿದೆ ಇವು ಈ ಕೀಟ ವಿಕರ್ಷಕಗಳು, ನ್ಯಾಚುರಲ್ ಕೀಟ ವಿಕರ್ಷಕಗಳು ಅಂತ ಹೇಳ್ತೀವಿ. ಮತ್ತೆ ಯಾವ್ದಾದ್ರು ಮ್ಯಾಗಟ್ ಅಥವಾ ಹುಳು ಬಿದ್ದಂತ ಸಂದರ್ಭದಲ್ಲಿ ಸಹಿತ ಇವುಗಳ ರಸವನ್ನ ಹಾಕಿ ಗಾಯದ ಮೇಲೆ ಹಾಕಿ ನಿವಾರಣೆ ಪಡೆಯುವಂತ ಪದ್ಧತಿ ಸಹಿತ ಇದೆ. ನೀವು ಪರಿಸರಕ್ಕೆಲ್ಲ ಸಿಂಪಡಿಸಕ್ಕೆ ಹೇಳ್ತೀರೋ, ಮೈಗೆ ಹಚ್ಚಕ್ಕೆ ಹೇಳ್ತೀರೋ? ಮೈಗೆ ಹಚ್ಚುವಂಥದ್ದು. ಪರಿಸರಕ್ಕೆ ಸಹಿತ ಈ ಬೇವಿನೆಣ್ಣೆ ಒಂದು ಮಿಶ್ರಣವನ್ನ ಸಿಂಪರಣೆ ಮಾಡಬಹುದು. ಅಂದ್ರೆ ಅಲ್ಲಿ ಗೊತ್ತಾ ನಿಂತಿದೆ, ಎಲ್ಲಿ ಹೌದೌದು ಹುಳ ತಯಾರಾಗೋ ಸಾಧ್ಯತೆಗಳಿದೆ, ಅಲ್ಲೆಲ್ಲ ಸಿಂಪರಣೆ ಮಾಡಿ ಅಂತ ಮಾಡಬಹುದು. ದನಗಳ ಮೈಗೆ ಹಚ್ಚೋದು ಸಹಿತ ಬಹಳ ಮುಖ್ಯ. ನಾವು ಈ ಚರ್ಮಗಂಟು ರೋಗದಲ್ಲಿ ಬಂದಾಗ ಬಹಳಷ್ಟು ಜನ ಅದನ್ನ ಹಳ್ಳಿಯಲ್ಲಿ ಅದನ್ನ ಮಾಡಿದ್ರು. ಈಗ ಉದಾಹರಣೆಗೆ ಬೇವಿನೆಣ್ಣೆ ಇಡೀ ಮೈಗೆ ತಿಳುವಾಗಿ ಲೇಪಿಸೋದ್ರಿಂದ ನೊಣಗಳು ಅಥವಾ ಇದು ಕಚ್ಚೋದು ಬರೋದಿಲ್ಲ. ಒಂದು ರೋಗ ಇದ್ದಂತಹ ಹಸುವಿಗೂ ಸಹಿತ ಹಚ್ಬೋದು. ಆಗ ರೋಗ ಇದ್ದಂತಹ ಹಸುವಿನಿಂದ ಅದಕ್ಕೆ ಕಚ್ಚಿ ಇನ್ನೊಂದು ಹಸುವಿಗೆ ಹರಡೋದು ತಪ್ಪುತ್ತೆ. ಅಥವಾ ಆರಾಮಾಗಿರುವಂತಹ ಹಸುವಿಗೆ ಹಚ್ಚೋದ್ರಿಂದ ಆ ರೋಗ ಇರುವಂತಹ ಒಂದು ಕ್ರಿಮಿ ಏನಿದೆ ಅದು ಇದಕ್ಕೆ ಬಂದು ಕಚ್ಚೋದಿಲ್ಲ. ಈ ರೀತಿ ಎರಡೂ ರೀತಿಯ ಒಂದು ಪರಿಣಾಮ ಖಂಡಿತವಾಗಿ ಆಗುತ್ತೆ. ಮತ್ತು ಪರಿಸರಕ್ಕೆ ಪೂರಕವಾದಂತಹ ಕಾರ್ಯಕ್ರಮ ಆಗಿರೋದ್ರಿಂದ ಬಹಳ ಒಳ್ಳೆ ಪರಿಣಾಮನ ಇದು ಕೊಡ್ತಾ ಇದೆ. ಓಕೆ. ಸೊ ಹಾಗಾಗಿ ಈ ನಿಮ್ಮ ನಾಟಿ ವೈದ್ಯಕೀಯ ಅಥವಾ ಇದು ಏನು ಗಿಡಮೂಲಿಕಾ ಪಶುವೈದ್ಯಕೀಯ ಬಹಳ ದೊಡ್ಡ ವಿಶಾಲವಾದ ಕ್ಷೇತ್ರ. ಇದನ್ನು
ಬಹುತೇಕ ಎಲ್ಲ ರೋಗಗಳಿಗೂ ಒಂದೊಂದು ರೀತಿಯಲ್ಲಿ ಒಂದು ಅಟ್ಲೀಸ್ಟ್ ಕೊನೆಯ ಪಕ್ಷ ಒಂದಷ್ಟು ಚಿಕಿತ್ಸೆ ಇದೆ. ಎಲ್ಲ ಚಿಕಿತ್ಸೆಗಳು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಆದರೆ ಅದನ್ನು ವೈಜ್ಞಾನಿಕವಾಗಿ ಸಾಬೀತು ಮಾಡುವಂತಹ ಒಂದು ಕೆಲಸನೂ ಆಗಬೇಕಾಗಿದೆ. ಆ ಪ್ರಮಾಣ ಆಗ್ತಾ ಇದೆ ಅಂದ್ರೆ ಯಾಕೆಂದ್ರೆ ಅಷ್ಟು ಸಣ್ಣ ಕೆಲಸ ಆಗೋದಿಲ್ಲ. ಮತ್ತೆ ಇನ್ನೊಂದು ಸರ್, ಈಗ ಒಂದು ಮಾತು ಏನಿದೆ, ಅಯ್ಯೋ ಮಲೆನಾಡಲ್ಲೇನು ಗಿಡ ಗಂಟೆ ಇದೆ, ನಮ್ಮೂರಲ್ಲಿ ಇಲ್ಲ, ಬಿಜಾಪುರದಲ್ಲಿ ಇಲ್ಲ, ಬಾಗಲಕೋಟೆಯಲ್ಲಿ ಇಲ್ಲ ಹೇಳುವಂಥ ಒಂದು ಮಾತು ಕೇಳ್ತೀವಿ. ಎಷ್ಟು ಮಟ್ಟಿಗೆ ಆ ಭಾಗದ ಬೇರೆ ಬೇರೆ ಭಾಗದಲ್ಲೂ ಈ ತರ ಪಶು ಇದೆ? ಎಲ್ಲ ಕಡೆ ಆಯಾ ಒಂದು ಭೌಗೋಳಿಕ ಭೌಗೋಳಿಕ ಒಂದು ಲಕ್ಷಣಗಳನ್ನ ಆಧರಿಸಿ ಗಿಡ ಮರಗಳು ಇದ್ದೇ ಇರ್ತವೆ. ಮತ್ತೆ ಆಯಾ ಪ್ರದೇಶದಲ್ಲಿ ಅಲ್ಲಿ ಸುತ್ತಲೇ ಸಿಗುವಂತಹ ಒಂದು ಗಿಡಮೂಲಿಕೆಗಳನ್ನ ಬಳಸಿ ಡೆವಲಪ್ ಆಗಿರುವಂತಹ ಪಶುವೈದ್ಯಕೀಯ ಪದ್ಧತಿಗಳು ಮಾಡ್ತಾ ಇದ್ದಾರೆ. ಈಗ ಮೆಸ್ಟೈಟಿಸ್ಗೆ ಕೆಚ್ಚಲು ಬಾವಿಗೆ ನೀವು ಸಿರ್ಸಲ್ಲಿ ಬಳಕೆಯಲ್ಲಿದ್ದೇ ಒಂದು, ಬಿಜಾಪುರದಲ್ಲೇ ಒಂದು, ಕೋಲಾರದಲ್ಲೇ ಒಂದು. ಹೌದು, ಅಲ್ಲಿ ಮಾಡ್ತಾ ಇರುವಂತಹ ಪದ್ಧತಿನೇ ಬೇರೆ ಇರಬಹುದು, ಯಾಕಂದ್ರೆ ಅಲ್ಲಿ ಸಿಗುವಂತಹ ಗಿಡಗಳೇ ಬೇರೆ ಇರ್ತವೆ. ಹೀಗಾಗಿ ನಾವು ಒಂದು ಇದನ್ನು ನೋಡಿದಾಗ ಆಯಾ ಪ್ರದೇಶದಲ್ಲಿ ಸಿಗುವಂತಹ ಗಿಡಮೂಲಿಕೆಗಳನ್ನೇ ಬಳಸಿ ಮಾಡ್ತಾ ಇರುವಂತಹ ಪದ್ಧತಿಗಳು ಚಾಲ್ತಿಯಲ್ಲಿ ಇರೋದನ್ನ ನಾವು ನೋಡ್ತೀವಿ. ಹಾಗಾಗಿ ನಮ್ಮೂರಿನಲ್ಲಿ ಇಲ್ಲ ಹೇಳೋ ಪ್ರಶ್ನೆ ಇಲ್ಲ, ನಮಗೆ ಗೊತ್ತಿರ್ಲಿಕ್ಕಿಲ್ಲ, ಅಥವಾ ನಾವು ಅದು ಗೊತ್ತಿದ್ದವರು ನಮಗೆ ಪಾಸ್ ಆನ್ ಮಾಡಿರ್ಲಿಕ್ಕಿಲ್ಲ, ಬಟ್ ಎಲ್ಲ ಕಡೆ ಇದೆ. ಹೌದು, ಇದೆ. ಈಗ ಇನ್ನೊಂದು ಕೇಳೋದಾದರೆ, ಸುಮ್ಮನೆ ಜನರಲ್ ಆಗಿ ಕೇಳ್ತೀನಿ, ಈ ಔಷಧಗಳು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ ನಿಮ್ಮ ಇದರಲ್ಲಿ ಪರಿಣಾಮ ಬೀರತ್ತೆ ಅಂತ ಹೇಳ್ತೀರಾ, ಹೇಗೆ? ಈಗಾಗಲೇ ಹೇಳಿದೆ ನಾನು, ಆ ರೋಗದ ತೀವ್ರತೆ, ಈಗ ನಾನು ಎಲ್ಲದನ್ನೂ ನಾವು ಈ ಗಿಡಮೂಲಿಕೆಯನ್ನೇ ಬಳಸಿ ಚಿಕಿತ್ಸೆ ಕೈಗೊಳ್ತೀನಿ ಅನ್ನೋಂಥದ್ದು ಹೇಳಕ್ಕಾಗೋದಿಲ್ಲ. ಹೌದು, ಕೆಲವೊಂದು ಹಂತದಲ್ಲಿ ಅವೇ ರೋಗ ತೀವ್ರತೆ ಅಥವಾ ಸಮಸ್ಯೆ ತೀವ್ರತೆ ಕಡಿಮೆ ಇದ್ರೆ ನಾವು 1 ದಿವಸನೋ 2 ದಿವಸನೋ ಅದನ್ನ ನಾಟಿ ಔಷಧಿಯನ್ನ ಕೊಟ್ಟು ರೈತರು ನೋಡಬೇಕು. ಇಲ್ಲ ಅದಕ್ಕೂ ಹುಷಾರಾಗಲಿಲ್ಲ ಅಥವಾ ತೀವ್ರತೆ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಸಮಯವನ್ನ ವ್ಯರ್ಥ ಮಾಡದೆ ಆದಷ್ಟು ಬೇಗ ಅದಕ್ಕೆ ಸ್ಪೆಸಿಫಿಕ್ ಚಿಕಿತ್ಸೆಯನ್ನ ನಾವು ಕೈಗೊಳ್ಬೇಕಾಗುತ್ತೆ. ಹೌದು, ಸರ್, ಇವತ್ತು ಈ ಒಟ್ಟಾರೆ ವೈದ್ಯಕೀಯ ಪ್ರಪಂಚ, ಸಂಶೋಧನೆಗಳು ಇಷ್ಟೊಂದು ನಡೆದ ಕಾಲದಲ್ಲಿ ಈ ಪಾರಂಪರಿಕ ಸಾಂಪ್ರದಾಯಿಕ ಚಿಕಿತ್ಸಾ ವಿಧಾನಗಳು ಎಷ್ಟರ ಮಟ್ಟಿಗೆ ಪ್ರಸ್ತುತ, ಅದನ್ನು ಉಳಿಸ್ಕೊಳ್ಳೋ ಅಗತ್ಯ ಇದೆಯಾ, ಅಥವಾ ಅದು ಏನು ಪ್ರಯೋಜನ ಏನು? ಹೌದು, ಈ ಪಾರಂಪರಿಕ ಪದ್ಧತಿಗಳಿದಾವೆ, ಅವುಗಳನ್ನು ಖಂಡಿತವಾಗಿ ನಾವು ಉಳಿಸ್ಕೊಳ್ಳೋ ಅಗತ್ಯ ಇದೆ. ಕೆಲವೊಂದು ಪದ್ಧತಿಗಳು ಈ ಪ್ರಯೋಜನ ಆಗದಲ್ಲೇ ಇರ್ಬೋದು, ಇನ್ನು ಕೆಲವೊಂದು ಪೂರ್ವಕವಾಗಿ ಮುಖ್ಯವಾದಂತಹ ಒಂದು ಮೇನ್ ಕೋರ್ಸ್ ಔಷಧಿಗಳಿಗೆ ಪೂರ್ವಕವಾಗಿ ಕೆಲಸ ಮಾಡ್ಬೋದು. ಇನ್ನು ಕೆಲವೊಂದು ಅವೇ ತನ್ನಿಂತಾನೆ ಅಂದ್ರೆ ಅವು ಸ್ವಂತ ಒಂದು ಬಲದಲ್ಲಿ ಸಹಿತ ಚಿಕಿತ್ಸೆಯನ್ನ ಪರಿಣಾಮ ಕೊಡುವಂತ, ನಿಮ್ಮ ಅಲೋಪತಿ ಚಿಕಿತ್ಸೆ ಇಲ್ಲದೇ ಗುಣ ಮಾಡಬಹುದು ಕೆಲವೊಂದು ಇದೆ ಅಂತ ಅನ್ನುವಂತ ಇದನ್ನು ಕೆಲವರು ಇವರು ಹೇಳ್ತಾರೆ. ಮುಖ್ಯವಾಗಿ ಇದರಲ್ಲಿ ಏನಂತಂದ್ರೆ, ಒಂದು ಎಲ್ಲ ಹಂತದಲ್ಲಿ ಈ ಔಷಧಿಯ ಗುಣಗಳನ್ನ ಒಂದು ವ್ಯಾಲಿಡೇಷನ್ ಮಾಡಿ ಅದರ ಬಗ್ಗೆ ಸಂಶೋಧನೆ ಮಾಡುವಂಥದ್ದು. ಮತ್ತೆ ಈ ಈಗ ಯಾವುದೇ ಗಿಡಮೂಲಿಕೆ ಅಥವಾ ಯಾವುದೇ ಸಸ್ಯ ಪ್ರತಿಯೊಂದಕ್ಕೂ ಒಂದಿಲ್ಲ ಒಂದು ಔಷಧಿಯ ಗುಣಗಳು ಇದಾವೆ ಅಂತ ಹೇಳ್ತಾರೆ. ನಾವು ಆಯುರ್ವೇದಿಕ್ ಪದ್ಧತಿಗಳನ್ನು ನೋಡಿದ್ರೆ ಯಾವುದೂ ಔಷಧ ಗುಣ ಇಲ್ಲದೆ ಇರುವಂಥ ಸಸ್ಯ ಯಾವುದೂ ಇಲ್ಲ ಅನ್ನುವಂಥದ್ದು. ಅದನ್ನು ಐಡೆಂಟಿಫೈ ಮಾಡಿದಾಗ ಅಥವಾ ಯಾವುದೇ ಒಂದು ರೋಗಕ್ಕಿರ್ಬೋದು, ಜಾನುವಾರು ಸಮಸ್ಯೆಗಳಿರ್ಬೋದು, ಇದು ಈ ರೋಗಕ್ಕೆ ಪರಿಣಾಮ ಆಗುತ್ತೆ ಅಂದಾಗ ಅದು ರೈತರಲ್ಲಿ ಅಥವಾ ಜನರಲ್ಲಿ ಆ ತಿಳುವಳಿಕೆ ಬಂದರೆ ಆಯಾ ಒಂದು ಗಿಡಮೂಲಿಕೆ ಸಸ್ಯವನ್ನು ಉಳಿವಿಗೆ ಕಾರಣ ಆಗುತ್ತೆ. ಯಾಕಂದ್ರೆ ಈಗ ನಾವು ಸಸ್ಯ ನಾಶ ಆಗ್ತಾ ಇದೆ, ಒಂದೊಂದು ಬಯೋಡೈವರ್ಸಿಟಿ ಕನ್ಸರ್ವೇಷನ್, ಹೌದು, ಆ ಜೀವ ವೈವಿಧ್ಯತೆ ಉಳಿಸ್ಕೊಳ್ಳೋದಕ್ಕೆ. ಯಾಕಂದ್ರೆ ಒಂದು ಸಸ್ಯ ಇದೆ, ಅದಕ್ಕೊಂದು ಔಷಧೀಯ ಗುಣ ಇದೆ ಅಂತಂದಾಗ ಅದರ ಬಗ್ಗೆ ನಾವು ಗೌರವ ಬರುತ್ತೆ, ಅದನ್ನ ಉಳಿಸ್ಕೊಳ್ತೀವಿ. ಅದನ್ನ ನಾಶ ಮಾಡ್ಲಿಕ್ಕೆ ನಮ್ಮ ಮನಸ್ಸು ಒಂದೇ ಸರಿ ಒಪ್ಪೋದಿಲ್ಲ. ಹೀಗಾಗಿ ಒಂದು ಈ ಸಸ್ಯ ವೈವಿಧ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಸಹಿತ ಅನುಕೂಲ ಆಗುತ್ತೆ. ಮತ್ತೆ ಪ್ರಥಮ ಚಿಕಿತ್ಸೆಯಾಗಿ ನಾವು ಮಾತಾಡಿದ್ವಿ, ಪ್ರಥಮ ಚಿಕಿತ್ಸೆಯಾಗಿ ಕೆಲವೊಂದು ಪದ್ಧತಿಗಳನ್ನ ಪೂರ್ವಕವಾಗಿ ಉಪಯೋಗಿಸೋದ್ರಿಂದ ರೈತರಿಗೆ ಅದಿಷ್ಟು ಆ ಶ್ರಮ ಮತ್ತೆ ಆ ಖರ್ಚು ಸಹಿತ ಉಳಿತಾಯ ಆಗುವಂತ ಸಂದರ್ಭಗಳು ಬಹಳ ಇದಾವೆ. ಸೊ ಇವೆಲ್ಲ ದೃಷ್ಟಿಯಿಂದ ಮತ್ತೆ ಬಹುಶಃ ಕೆಲವೊಮ್ಮೆ ಈಗ ನೀವು ಮನುಷ್ಯರಲ್ಲಿ ಇದ್ದಂಗೆ ಈ ನಿಮ್ಮ ಆಂಟಿಬಯೋಟಿಕ್ಗಳು ಇವೆಲ್ಲ ಒಂದು ದುಬಾರಿ, ಎರಡೇದು ಕೆಲವೊಮ್ಮೆ ಅಡ್ಡ ಪರಿಣಾಮಗಳು ಸ್ವಲ್ಪ ಹೆಚ್ಚಿಗೆನೇ ಇರ್ಬೋದು. ಇವು ಡೈರೆಕ್ಟ್ ಕೆಮಿಕಲ್ಸ್ ಇರೋದಕ್ಕೆ ಈ ಗಿಡಮೂಲಿಕೆಗಳು ಅಡ್ಡ ಪರಿಣಾಮ ಕಡಿಮೆ ಅಂತ ಹೇಳ್ಬೋದು. ಇರಬಹುದು. ನಾವೆಲ್ಲ ಇದನ್ನ ಜನರಲೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಪಶುವೈದ್ಯಕೀಯ ಔಷಧಗಳಲ್ಲಿ ಹಲವಾರು ಔಷಧ ತಯಾರಿಕಾ ಕಂಪನಿಗಳಿದಾವೆ, ಸುಮಾರಷ್ಟು ಪ್ರಾಡಕ್ಟ್ಸ್ಗಳಿದಾವೆ. ಗಾಯಕ್ಕೆ ಹಚ್ಚೋ ಒಂದು ಮುಲಾಮ್ನಿಂದ ಹಿಡಿದು ಹೊಟ್ಟೆ ಕೊಡುವಂಥದ್ದು ಇರ್ಬೋದು,
ಸಂಪೂರ್ಣವಾಗಿ ಏನು ಗಿಡಮೂಲಿಕೆಗಳಿಂದ ತಯಾರಿಸಿ ಮಾಡಿರುವಂತಹ ಅದು ಇದೆ. ಬಹಳಷ್ಟು ಔಷಧಿಗಳಿದಾವೆ. ಗಿಡಮೂಲಿಕೆಗಳ ಬಳಕೆಯನ್ನ ವಾಣಿಜ್ಯ ಮಟ್ಟದಲ್ಲಿ ವಾಣಿಜ್ಯ ಮಟ್ಟದಲ್ಲಿ ಪ್ರೊಪ್ರೈಟರಿ ಪ್ರಿಪರೇಷನ್ ಸಹಿತ ಇದಾವೆ. ಓಕೆ. ಹೌದು, ಒಳ್ಳೆ ಪರಿಣಾಮ ಕೊಡುವಂತಹ ಔಷಧಿಗಳು ಅದರಲ್ಲಿ ಈಗ ಹೆಂಗೆ ಮನುಷ್ಯನಲ್ಲಿ ಆಯುರ್ವೇದ ಔಷಧಿಗಳು ಆ ಥರದ್ದು ಒಂದಿಷ್ಟು ಬಂದಿದೆಯೋ ಅದೇ ಥರ ಇದು ಬಳಕೆಯಲ್ಲಿ ಇದೆ. ಇದೆ. ಓಕೆ. ಹಾಗಾಗಿ ನೀವು ಹೇಳೋದು ಇದನ್ನು ಉಳಿಸ್ಕೊಳ್ಳೋದು ಬಹಳ ಮಹತ್ವನೇ ಎಲ್ಲ ದೃಷ್ಟಿಯಿಂದ. ಖಂಡಿತವಾಗಿ. ಬಟ್ ಇದಕ್ಕೆ ಇನ್ನೂ ಹೆಚ್ಚಿನ ವ್ಯಾಲಿಡೇಷನ್ ಆಗಬೇಕು, ವೈಜ್ಞಾನಿಕ ಇದಕ್ಕೂ ಒತ್ತು ಸಿಗಬೇಕು. ಒಂದು ವಿಶೇಷ ನನಗೆ ಖುಷಿಯಾಗಿದ್ದೇನೆಂದರೆ ಈ ಮನುಷ್ಯರಲ್ಲಿ ಈ ಥರದ್ದಕ್ಕೆ ಈ ಅಲೋಪತಿ ಹೆಚ್ಚು ಮಹತ್ವವನ್ನು ಕೊಡೋದಿಲ್ಲ ಅಥವಾ ಇನ್ನು ಒಂದು ರೀತಿಯಲ್ಲಿ ಮುಟ್ಟೋದನೇ ಇಲ್ಲ, ದೂರ ಸರಿದು ನಿಂತಿದೆ. ಬಟ್ ನಿಮ್ಮ ಪಶುವೈದ್ಯಕೀಯದಲ್ಲಿ ನಿಮಗೆ ಆ ರಿಸರ್ವೇಷನ್ ಇಲ್ಲ. ನೀವು ಅದನ್ನು ಎಲ್ಲರನ್ನೂ ಸಮರ್ಥವಾಗಿ ಬಳಕೆ ಮಾಡೋಕ್ಕೆ ರೆಡಿ ಇದೆ. ಅಂದರೆ ಯಾವುದು ನಮಗೆ ಒಳ್ಳೆ ಪರಿಣಾಮವನ್ನು ಕೊಡುತ್ತೆ ಅದನ್ನ ರೈತರು ಬಳಕೆ ಮಾಡೋದ್ರಲ್ಲೇನು ತಪ್ಪು ಕಾಣ್ತಾ ಇಲ್ಲ, ತಪ್ಪು ಇಲ್ಲ. ಮತ್ತು ನೀವು ಕೂಡ ಅದನ್ನು ಯಾವುದೇ ರಿಸರ್ವೇಷನ್ ಇಲ್ಲದೇ ಹೇಳೋಕ್ಕೆ ರೆಡಿ ಇದ್ದೀರಿ. ಸರಿ, ಈಗ ಇನ್ನೊಂದು ಏನಂದರೆ ನಾನು ಕೇಳಕ್ಕೆ ಹೊರಟಿದ್ದು ಕೊನೆಯದಾಗಿ, ಕೆಲವೊಂದಷ್ಟಕ್ಕೆ ನಿಮ್ಮ ಆಧುನಿಕ ವೈದ್ಯ ಪದ್ಧತಿಯಲ್ಲಿ ಇನ್ನೂ ಇಟಿಯಾಲಜಿ ಅದು ಯಾಕೆ ಬರುತ್ತೆ ಹೇಗೆ ಬರುತ್ತೆ ಹೇಳೋದು ಗೊತ್ತಿಲ್ಲ, ಅನ್ಐಡೆಂಟಿಫೈಡ್ ಡಿಸೀಸ್, ಅಥವಾ ಅದಕ್ಕೆ ಇನ್ನೂ ಚಿಕಿತ್ಸೆ ಗೊತ್ತಿಲ್ಲ, ಅಥವಾ ಸಣ್ಣ ಯಾವುದೋ ಭಾಗದ ಒಂದು ಸಣ್ಣ ಇದರಲ್ಲಿ ಇರ್ಬೋದು. ಆ ಥರದ್ದಕ್ಕೆ ಹಳ್ಳಿ ಔಷಧಿ ಇಫೆಕ್ಟಿವ್ ಆಗಿದೆ ಅಂತ ಕೆಲವರು ಹೇಳ್ತಾರೆ. ನಿಮ್ಮ ಅನುಭವದಲ್ಲಿ ಆ ಥರ ಯಾವ ಥರ ನೋಡಿದ್ದೀರಾ? ಆ ಥರ ಹಲವಾರು, ಅದನ್ನು ನಾವು ಸ್ಪೆಸಿಫಿಕ್ ಆಗಿ ಈತದ್ದೇ ಅಂತ ಹೇಳೋದು ಕಷ್ಟ. ಯಾಕಂತಂದರೆ ಈಗ ಹಳ್ಳಿ ಔಷಧಿ ಇದರಲ್ಲಿ ನಾವು ವೈಜ್ಞಾನಿಕವಾಗಿ ನೋಡಿದಾಗ ಒಂದು ರೋಗದ ಸಮಸ್ಯೆ ಇರ್ಬೋದು, ನಾವೇನು ನೋಡ್ತೀವಿ ಅದು ಯಾವ ರೋಗಾಣು ಯಾವುದು, ಅದು ರೋಗಗಳು ಯಾವ ರೀತಿ ಬಂತು, ಯಾವ ರೀತಿ ಹರಡ್ತು, ಅದು ದೇಹದ ಮೇಲೆ ಮಾಡ್ತಾ ಇರುವಂತಹ ಪರಿಣಾಮಗಳು, ದುಷ್ಪರಿಣಾಮಗಳು ಏನು, ಇವೆಲ್ಲ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಆದರೆ ಕೆಲವೊಂದು ಈ ಪಾರಂಪರಿಕ ಚಿಕಿತ್ಸೆಯಲ್ಲಿ ಏನಿದೆ, ಹಲವಾರು ಆರೋಗ್ಯದ ಸಮಸ್ಯೆಗಳಿಗೆ ಅವರು ಪರಿಹಾರಗಳನ್ನು ಅವ್ರು ಮಾಡ್ಕೊಳ್ತಾರೆ. ಎಲ್ಲದೂ ಒಂದು ವೈಜ್ಞಾನಿಕವಾಗಿ ಒಂದು ಸಂಪೂರ್ಣವಾದಂಥ ಒಂದು ಅಧ್ಯಯನ ಆದರೆ ಮಾತ್ರ ಅದ್ರ ಬಗ್ಗೆ ಹೇಳ್ಬೋದು. ಇಲ್ಲಾಂದರೆ ಅವ್ರು ಮಾಡ್ಕೊಂಡಿದ್ದಾರೆ, ಗುಣ ಆಗಿದೆ, ಆದರೆ ಅದನ್ನು ನೀವು ವ್ಯಾಲಿಡೇಟ್ ಮಾಡೋಕ್ಕಾಗಲ್ಲ. ಎಲ್ಲ ಸಂದರ್ಭದಲ್ಲಿ ನಾವು ಜನರಲೈಸ್ ಮಾಡಲಿಕ್ಕೆ ಆಗದೇ ಇರಬಹುದು. ಒಂದು ವೈಜ್ಞಾನಿಕವಾದಂತಹ ಒಂದು ಸ್ಟಡಿ ಇದ್ದರೆ ಅದರ ಬಗ್ಗೆ ನಾವು ಖಚಿತವಾದಂಥ ಅಭಿಪ್ರಾಯ ಕೊಡ್ಬೋದು. ಭಾಳ ಆ ಲೆಕ್ಕದಲ್ಲಿ ಈಗ ಮನುಷ್ಯರಿಗೆ ಹೋಲಿಸಿದ್ರೆ ನಿಮ್ಮ ಪಶುವೈದ್ಯಕೀಯದಲ್ಲಿ ಸಂಶೋಧನೆ ಪ್ರಮಾಣ ಕಡಿಮೆ ನಡೀತಾ ಇದೆ, ಆದರೆ ಅಗತ್ಯಕ್ಕೆ ಅನುಗುಣವಾಗಿ ಇದಾಗಿ ನಡೀತಾ ಇದೆ. ವೀಕ್ಷಕರೇ, ಇಷ್ಟೊತ್ತು ನಮ್ಮ ಚರ್ಚೆಯನ್ನು ನೋಡಿದರೆ ಇದೊಂಥರ ಭಾಳ ಜನರಿಕ್ ಆಗಿತ್ತು ಅಥವಾ ಜನರಲ್ ಆಗಿತ್ತು. ನಾವು ನಿರ್ದಿಷ್ಟವಾಗಿ ಯಾವುದೇ ಔಷಧ ಇದಕ್ಕೆ ಬರಲಿಲ್ಲ. ಆದರೆ ಒಟ್ಟಾರೆಯಾಗಿ ಈ ಪಾರಂಪರಿಕ ಪಶುವೈದ್ಯಕೀಯ ಅಥವಾ ಗಿಡಮೂಲಿಕಾ ಪಶು ಚಿಕಿತ್ಸೆಗೆ ಅವಕಾಶ ಇದೆ, ಒಂದು ಮಟ್ಟಕ್ಕೆ ಬಳಕೆಯಲ್ಲೂ ಇದೆ. ಅದನ್ನು ಈ ನಮ್ಮ ಅಲೋಪತಿ ಡಾಕ್ಟರ್ಗಳು, ವೆಟರ್ನರಿ ಡಾಕ್ಟರ್ಗಳು ಕೂಡ ಒಂದು ಮಟ್ಟಕ್ಕೆ ಬಳಕೆ ಮಾಡ್ತಾ ಇದ್ದಾರೆ, ರೆಕಮೆಂಡ್ ಕೂಡ ಮಾಡ್ತಾ ಇದ್ದಾರೆ, ಅದರ ಮೇಲೆ ಸಂಶೋಧನೆ ಮಾಡ್ತಾ ಇದ್ದಾರೆ, ಅದರ ಮೌಲ್ಯೀಕರಣ ಅಥವಾ ವ್ಯಾಲಿಡೇಷನ್ ಕೂಡ ಮಾಡ್ತಾ ಇದ್ದಾರೆ. ಇದು ಒಂದು ನಮ್ಮ ಕಳಕಳಿ ಏನಂದರೆ ಇದನ್ನು ಒಂದು ವ್ಯವಸ್ಥಿತವಾದ ಡಾಕ್ಯುಮೆಂಟೇಷನ್, ಈಗ ಏಕೆಂದರೆ ಅದು ಜನರ ಜೊತೆಗೆ, ಹಳೆಯ ಜನರ ಜೊತೆಗೆ ಅದು ಎಷ್ಟೋ ಔಷಧಗಳು ಕಳೆದೋಗಿದೆ, ಅದನ್ನು ಒಂದು ವ್ಯವಸ್ಥಿತವಾದಂಥ ಡಾಕ್ಯುಮೆಂಟೇಷನ್ನು ಅಂದರೆ ದಾಖಲೀಕರಣ ಮಾಡುವಂಥ ಅಗತ್ಯ ಇದೆ. ದೊಡ್ಡ ಪ್ರಮಾಣಕ್ಕೆ ಅಲ್ಲಲ್ಲಿ ಮಾಡಿದ್ದಾರೆ, ಆದರೆ ದೊಡ್ಡ ಪ್ರಮಾಣಕ್ಕೆ ಆಗಬೇಕು ಅದೊಂದು. ಆಮೇಲೆ ಅದರ ಡಾಕ್ಯುಮೆಂಟೇಷನ್ ಆದರೆ ಅದರ ಮುಂದಿಂದು ಮೌಲ್ಯೀಕರಣವನ್ನು ಇಂಥ ಇನ್ಸ್ಟಿಟ್ಯೂಟ್ಗಳು ಮಾಡ್ತವೆ. ಹಾಗಾಗಿ ಇದನ್ನು ನಾವು ಅಲಕ್ಷ್ಯ ಮಾಡುವಂಥದ್ದಲ್ಲ, ಭಾಳ ಮಹತ್ವ ಇದೆ, ಅಥವಾ ನಮಗೆ ಅದಕ್ಕೊಂದು ಪಾರಂಪರಿಕ ಮಹತ್ವ ಇದೆ ಮತ್ತು ಹಲವಾರು ಅದರಿಂದ ಅನುಕೂಲ ಇದೆ ಹೇಳೋದನ್ನು ನಾವು ಗಮನಕ್ಕೆ ತರೋದು ಈ ಚರ್ಚೆಯ ಉದ್ದೇಶ ಇತ್ತು. ಇಷ್ಟೊತ್ತು ನಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಡಾಕ್ಟರ್ ಗಣೇಶ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ವಾಹಿನಿಯ ಪರವಾಗಿ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ವೀಕ್ಷಕರೇ, ನಾವು ಈ ನಿಟ್ಟಿನಲ್ಲಿ ಒಂದಿಷ್ಟು ಮುಂದೆ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಅದಕ್ಕೆ ಇಲ್ಲಿ ಒಂದೇ ಸಮಸ್ಯೆ ಏನು ಕೇಳಿದರೆ, ಭಾಳಷ್ಟು ಸರಿ ಏನಾಗುತ್ತೆ, ಅದಕ್ಕೆ ನಮಗೆ ಮನಸ್ಸಿಗೆ ಹೌದು ಅಂತ ಕಾಣಿಸ್ತದೆ, ಆದರೆ ಅದಕ್ಕೆ ಅಧಿಕೃತವಾದ ವೈಜ್ಞಾನಿಕವಾದಂಥ ಸಂಶೋಧನೆ ಇಲ್ಲದೆ ಹೋದಾಗ ನಾವು ಅದನ್ನು ಇನ್ನೊಬ್ಬರಿಗೆ ಅಧಿಕೃತವಾಗಿ ಹೇಳೋದು ತಪ್ಪಾಗತ್ತೆ. ಅದು ಆ ಕಾರಣಕ್ಕಾಗಿ ಕೆಲವೊಮ್ಮೆ ಗೊತ್ತಿದ್ರೂ ನಾವು ಕಾರ್ಯಕ್ರಮ ಮಾಡುವಾಗ ವಿಚಾರ ಮಾಡಬೇಕಾಗತ್ತೆ. ಬಟ್ ಎಲ್ಲೆಲ್ಲ ಸಾಧ್ಯ ಇದೆ ಆ ಮಟ್ಟಕ್ಕೆ ನಾವು ಮುಂದೆ ನಿಮ್ಮ ಇದಕ್ಕೆ ತರ್ತೀವಿ ಅಂತ ಹೇಳ್ಕೊಂಡು ಇವತ್ತಿನ ಜ್ಞಾನಿ ವಿಜ್ಞಾನಿ ಕಂತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.
ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.